ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳು ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದಲ್ವಾ. ಹಾಗಾಗಿ ಅದರಲ್ಲೂ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ಔಷಧಿಗಳನ್ನು ತಗೊಳ್ಬೇಕಾದ್ರೂ ಕೂಡ ಸ್ವಲ್ಪ ಕಷ್ಟಕರವೇ. ಹಾಗಾಗಿ ಸಕ್ಕರೆ ಕಾಯಿಲೆಯ ಸಮಸ್ಯೆಗಳು ಉಳ್ಳಂಥವ್ರೂ ಕೂಡ ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ನೆಮ್ಮದಿಯುತವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ, ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರತಕ್ಕಂಥ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಅಷ್ಟೇ ಉತ್ತಮ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರೆದಿರತಕ್ಕಂಥದ್ದಿದೆ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಉಳ್ಳಂತಹ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಏನಪ್ಪ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸ್ಟುಡಿಯೋ ಆಗಿರ್ಬೋದು, ಈ ಒಂದು ದೇಗುಲ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಕಂಗೊಳಿಸ್ತಾ ಇದೆಯಲ್ಲ, ಏನೋ ಬಹಳ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ, ಏನಿವತ್ತು ಇದೇನಾದರೂ ಹಬ್ಬನ ಹರಿದಿನ ಅಂತ ಕೇಳ್ಬೋದು. ಹಾಗಾದರೆ ನಿಜಕ್ಕೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕಪ್ಪ, ಏನು ಗುರುಗಳೇ ಕ್ಯಾಲೆಂಡರಲ್ಲೂ ಇಲ್ಲಾಂದರೆ ನಮಗೂ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ, ಏನು ಗುರುಗಳೇ ಇವತ್ತಿನ ದಿವಸ ಸ್ಪೆಷಲ್ಲು, ಅದರಲ್ಲೂ ಇಷ್ಟೊಂದೆಲ್ಲ ಅದ್ಭುತವಾಗಿ ಕಂಗೊಳಿಸ್ತಾ ಇದೆಯಲ್ಲ. ಮತ್ತು ತಮಾಷೆನ ಮಹರ್ಷಿವಾಣಿ ಕಾರ್ಯಕ್ರಮ ಸತತವಾಗಿ 10 ವರ್ಷಗಳು ಪೂರೈಸಿಕೊಂಡಿರ್ತಕ್ಕಂಥ ಈ ಒಂದು ಸುಸಂದರ್ಭ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಭಗವಂತನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಸಿದ್ದೇ ಆಗಲಿ. ಹಾಗಾಗಿ ಒಳ್ಳೆಯದಾಗಲಿ. ಸೋಮವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಹಿಂದಿನ ಭಾಗದಲ್ಲಿ ಹೇಳಿದ್ದೆ 10 ವರ್ಷಗಳು ಪೂರೈಸಿರ್ತಕ್ಕಂಥ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಹೇಳಿ. ಬನ್ನಿ 10 ವರ್ಷಗಳ ಸಂಭ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಏವಿಯನ್ನು ನೋಡ್ಕೊಂಬರೋಣ.
ಪ್ರತಿ ಮನೆಯ ಸದಸ್ಯ, ಸಹೋದರ, ತಂದೆ ಎಂಬ ಭಾವನೆ, ಅಣ್ಣನೆಂಬ ಅಕ್ಕರೆ. ಬಂಧುವಾಗಿ ಕುಟುಂಬದ ಸಮಸ್ಯೆಯೊಡನೆ ಬೆರೆತು ಅರಿತು ಸಮಾಧಾನ ಮಾಡುತ್ತಾರೆಂಬ ಭರವಸೆ. ಇವೆಲ್ಲ ಅಂಶಗಳಿಂದ ಕೂಡಿದ ಕಾರ್ಯಕ್ರಮವೇ ಮಹರ್ಷಿ ವಾಣಿ. ದಶ ದಿಕ್ಕುಗಳಿಗೂ ಹರಡಿದ ಮಹರ್ಷಿ ವಾಣಿಗೀಗ ದಶಕದ ಸಂಭ್ರಮ. ದಿನನಿತ್ಯ ಕರೆ ಮಾಡಿ ಕಣ್ಣೀರಿಡುವ ಸಹೋದರಿಯರಿಗೆ ನಿತ್ಯ ಸಾಂತ್ವನ. ಯಾಕೆ ಮಾಡ್ತಾ ಇದೆಯಾ? ನಿಮ್ಮ ಸ್ವರತರಂಗ ಪ್ರಕಾರ ಸ್ವಲ್ಪ ದಿನದಲ್ಲೇ ಒಂದಷ್ಟು ಬದಲಾವಣೆ ಇದೆ, ಹೆದರೋದಕ್ಕೆ ಹೋಗ್ಬೇಡ. ರಾಜ್ಯಾದ್ಯಂತ ಸಂಚರಿಸಿದ ಮಹರ್ಷಿ ಯಾತ್ರೆ ನೊಂದವರ ಪಾಲಿಗೆ ಭರವಸೆಯ ಅಕ್ಷಯ ಪಾತ್ರೆ. ಇವತ್ತು ನಮ್ಮ ಜೀವನ ಏನಾದ್ರೂ ಸಂತೋಷದಿಂದ ನಡೀತದೆ ಅಂತ ಹೇಳಿದ್ರೆ ಅದಕ್ಕೆ ಆನಂದ ಗುರೂಜಿ ಕಾರಣ. ಅವರಿಂದ ನಾವು ಬಹಳಷ್ಟು ತೊಂದರೆಯಿಂದ ಹೊರಗಡೆ ಬಂದಿದ್ದೀವಿ. ಅವರು ಕರ್ನಾಟಕದಲ್ಲಿ ಇರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ನಾವು. ಗುರೂಜಿ ಅಂದ್ರೆ ದೇವರು. ಜಿ ಕನ್ನಡದ ಪ್ರತಿ ಮನೆಯ ಟಿವಿ ಪರದೆಯ ಮೇಲೆ ಮುಂಜಾನೆ ಮೂಡೋ ಆಶಾ ಕಿರಣ. ಬಾಯಿನುದ್ದಕ್ಕೂ ಎದುರಾಗುವ ಸಮಸ್ಯೆಗಳನ್ನ ದಿಟ್ಟವಾಗಿ ಎದುರಿಸಬೇಕೆಂಬ ಧೈರ್ಯ ತುಂಬಿದವರು ನಮ್ಮ ಗುರೂಜಿ. ನಮ್ಮ ಆನಂದ ಭಾರತೀಯ ಸಂಸ್ಕೃತಿಯ ಪ್ರತೀಕ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಒಬ್ಬೊಬ್ಬ ವ್ಯಕ್ತಿ ಆಸೆಗೂ ನೀನಾದೆ ಈಗ ಆಸರೆ, ಸಂತೋಷವನ್ನು ಎಲ್ಲರಲ್ಲೂ ನೋಡಿದೀಗ ಈ ಧರೆ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ, ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಮನುಷ್ಯರಲ್ಲಿ ಮೂಡಿದೆ ಮಹರ್ಷಿಯಾಗಿ ಸಾಗಿದೆ. ಸಂಪ್ರದಾಯ, ಆಚರಣೆ, ಕಟ್ಟುಪಾಡುಗಳ ಚೌಕಟ್ಟಿನೊಳಗೆ ಬದುಕು ಸಾಗಿಸುವುದೇ ಸಾಧನೆ ಎಂದ ಸಂತ. ಆಧುನಿಕತೆಯ ಅಬ್ಬರದಲ್ಲಿ ಅಳಿಸಿ ಹೋಗುತ್ತಿರುವ ಅನುಬಂಧಗಳಿಗೆ ಅನುಸರಣೆಯೇ ಮೂಲ ಮಂತ್ರವೆಂದು ಅರಿವು ಮೂಡಿಸಿದ ಅಜಾತ ಶತ್ರು. ಸಾಧು ಸಂತರನ್ನ ಗೌರವಿಸುವಂತ ಕೆಲಸಕ್ಕೆ ಇವತ್ತು ಆದರ್ಶ ಪ್ರಿಯರಾಗಿ ನಮ್ಮ ಆನಂದ ಗುರೂಜಿಯವರಿದ್ದಾರೆ. ಮಹರ್ಷಿ ಧರ್ಮಯಾತ್ರೆಯ ಮೂಲಕ ದೇಶಾದ್ಯಂತ ಸಂಚರಿಸಿ ಮಹಿಮಾನ್ವಿತ ಕ್ಷೇತ್ರಗಳನ್ನ ಮನೆಯಲ್ಲಿಯೇ ಕುಳಿತು ದರ್ಶನ ಮಾಡಿಸಿದ್ದು ಮಹರ್ಷಿ ವಾಣಿಯ 10 ವರ್ಷದ ಸಂಭ್ರಮಕ್ಕೆ ಸಾರ್ಥಕ ಎನಿಸಿತು. ಜಾತಕ ಪರಿಹಾರಕ್ಕೆ ಮಾತ್ರ ಸೀಮಿತವಾಗದೆ ಸಂಬಂಧಗಳ ಮೌಲ್ಯ, ಬಾಂಧವ್ಯಗಳ ಬದ್ಧತೆಯ ಅರಿವನ್ನ ನೀಡಿದವರು ನಮ್ಮ ಗುರೂಜಿ. ನಾವು ಜನ್ಮ ಕೊಟ್ಟವ್ರನ್ನ ಎತ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀವಲ್ಲ, ಅದು ನಮ್ದು ಮಹಾಪರಾಧ. ಮನೇಲಿ ಇಟ್ಕೊಂಡು ಒಂದು ತನ್ನ ಹಾಕೋ ಯೋಗ್ಯತೆ ಇಲ್ಲ ನಮಗೆ. ಜೂನ್ 16, 2014 ಆರಂಭವಾದ ಮಹರ್ಷಿ ವಾಣಿ ವೀಕ್ಷಕರ ಮತ್ತು ಗುರೂಜಿಯವರ ಆತ್ಮೀಯ ಬಾಂಧವ್ಯಕ್ಕೆ ದಶಕದ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8 ರಿಂದ 9:30 ಪ್ರಸಾರವಾಗುವ ಮಹರ್ಷಿ ವಾಣಿಯು ದಾಖಲೆಯ 3350 ಸಂಚಿಕೆಗಳನ್ನ ಪೂರೈಸಿದ. ಆನಂದ್ ಗುರೂಜಿ ಅವರಿಗೆ ಅಭಿನಂದನೆಗಳು. ನಮ್ಮ ಹೆಣ್ಣು ಮಕ್ಕಳಿಗೆ ದೇವರ ಸಮಾನಾಗಿ ನಿಂತಿದ್ದಾರೆ ಅವರು. ಅವ್ರ ರಾಶಿ ಫಲ ನೋಡ್ಲಾರೆ ನಾವು ಮುಂದಿನ ಕೆಲಸ ಮಾಡಲ್ರಿ. ತಂದೆ ತಾಯಿಕಿನ ಹೆಚ್ಚ, ನಮ್ಮ ಮನೆದೇವ್ರಕಿನ ನೀವು ಹೆಚ್ಚ ನಮ್ಮ ಪಾಲಿಗೆ. ರಾಜ್ಯಾದ್ಯಂತ ಮಹರ್ಷಿ ಯಾತ್ರೆ ಸಂಚರಿಸಿ 1500ಕ್ಕೂ ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ.
ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಹಾದಿಯಲ್ಲೇ ಸಾಗಿದ ಗುರೂಜಿಯವರ ಸುಪುತ್ರ ತಂದೆಯಂತಹ ಮಗ ಎನ್ನುವಂತೆ ಅವರದೇ ವಿಭಿನ್ನ ಹಾಗೂ ವಿಶಿಷ್ಟ ಪ್ರಕಾರದ ಮನೋಗತ ಮತ್ತು ಉತ್ತರ ವನಸಿರಿಯ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಯಶಸ್ವಿಯಾಗಿ 2 ವರ್ಷಗಳನ್ನ ಪೂರೈಸಿದ್ದಾರೆ. ಏನಪ್ಪ ತಂದೆಗಿಂತ ಮುಂದೆ ಹೋಗ್ಬಿಟ್ಟನಲ್ಲಪ್ಪ ಈತ, ಎಂಥ ಜನ್ಮ ಕೊಟ್ಟ ನಮ್ಮ ಆನಂದ ಹುಡುಗನಿಗೆ. ಗುರುವನ್ನು ಮೀರಿಸ್ಬೇಕಂತ ಶಿಷ್ಯ, ಹಾಗೆ ತಂದೆಯನ್ನು ಗೆದ್ದು ಆ ಸ್ವೇಚ್ಛ ಮುಂದಿರ್ತಕ್ಕಂಥ ನಮ್ಮ ಶ್ರೀನಿವಾಸು ನಿರಂತರ ಮಹರ್ಷಿ ಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಧರ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆನಂದ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ ಗುರೂಜಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿ. ಎಂದ ನೋಡಕತ್ತೀನಿ ಅಂದಿನ ಹಿಡಿದು ನನಗೆ ಒಳ್ಳೇದಾಗೈತೆ ಅಪ್ಪಾಜಿ. ನನಗೆ ಅವ್ರ ಪೂಜೆ ಮಾಡಿದಿಂದ ನನ್ಗೆ ಭಾಳ ಕಷ್ಟ ಇತ್ತು. ಆ ಕಷ್ಟದಿಂದ ನಾ ಭಾಳ ಹೊರಗೆ ಬಂದೀನಿ. ನಾನು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಿರಂತರ ಸಾರ್ವಜನಿಕ ಕಾರ್ಯಕ್ರಮಗಳು ಅಪಾರ ಜನಸ್ತೋಮದ ನಡುವೆ ಸಾಗಿ ಬಂದಿದೆ ಮಹರ್ಷಿ ಯಾತ್ರೆ. ಕರಾವಳಿ ಮಲೆನಾಡಿನ ಭಾಗದ ಸುಪ್ರಸಿದ್ಧ ಕ್ಷೇತ್ರಗಳ ದರ್ಶನ, ವೈವಿಧ್ಯಮಯ ದೈವ ಆರಾಧನೆಯ ಮೂಲಕ ನಾಡಿನ ಶಕ್ತಿ ಕೇಂದ್ರಗಳ ಪರಿಚಯ. ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನು ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡು ನುಡಿಯ ವಿಚಾರ ಬಂದಾಗ ಸದಾ ಸಾತ್ವಿಕ ಹೋರಾಟ ಬೆಂಬಲವನ್ನ ನೀಡುತ್ತಾ ನಮ್ಮತನಕ್ಕೆ ಹೆಸರಾದವರು ಗುರೂಜಿ. ಗೋ ಸಂರಕ್ಷಣೆಯ ಬಗ್ಗೆ ವರ್ಷಪೂರ್ತಿ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ಅನ್ನದಾತರ ಬಗ್ಗೆ ಅಂತೂ ಗುರೂಜಿಯವರದು ನಿತ್ಯ ಪ್ರಾರ್ಥನೆಯಾಗಿದೆ. ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಿದ್ದು ಅದೇ ರೀತಿ ವಾಪಸ್ಸು ಮತ್ತೆ ತಾಯ್ನಾಡಿಗೆ ಬಂದಾಯ್ತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅಪ್ಪಾಜಿಯವರು. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಿರಂತರ ಸಾಮೂಹಿಕ ಪೂಜಾನುಷ್ಠಾನಗಳನ್ನು ಹತ್ತು ವರ್ಷಗಳ ಅವಧಿಯಲ್ಲಿ ಇತಿಹಾಸ ನಿರ್ಮಿಸಿದ್ದು ಮಹರ್ಷಿ ಮಂದಿರದಲ್ಲಿ ನಡೆದ ವಿಶೇಷ ಸಾಲಿಗ್ರಾಮ ಪೂಜಾನುಷ್ಠಾನ. ಹನ್ನೊಂದು ದಿನಗಳ ಕಾಲ ನಡೆದ ಈ ಉತ್ಸವದಲ್ಲಿ ದಾಖಲೆಯ 3 ಲಕ್ಷಕ್ಕೂ ಹೆಚ್ಚು ಜನ ಸಾಗರದಂತೆ ಆಗಮಿಸಿ ಸಾಲಿಗ್ರಾಮದ ದರ್ಶನ ಪಡೆದದ್ದು ನಭೂತೋ ನ ಭವಿಷ್ಯತ್ ಎನ್ನಬಹುದು. ಸಾಲಿಗ್ರಾಮ ದರ್ಶನ ಮಾಡಕ್ಕೆ ಗೋವಾಲಿಂದ ಬಂದಿದ್ದೇವೆ. ನಾವು ಗದಗಿಂದ ಬಂದಿದ್ದೇವೆ. ನಾಂಗ ಸುಂಗತ್ ಕಟ್ಟಾಳಿಂದ ಬಂದಿರ್ಕ್ರೋ. ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಪುಣೆ ಮಹಾರಾಷ್ಟ್ರ से आया हूं. ಸಾಲಿಗ್ರಾಮದ ದರ್ಶನ ದಾಖಲೆ ಬರೆದಂತೆ ಗುರೂಜಿಯವರು ಸಾಲಿಗ್ರಾಮ ಪೂಜೆ ನಿರಂತರ ಆಗಬೇಕೆಂದು, ಜನರ ಸಮಸ್ಯೆಗಳಿಗೆ ಪರಿಹಾರ ನಿತ್ಯ ದೊರಕಬೇಕೆಂಬ ದೃಷ್ಟಿಯಿಂದ 9 ದಿನಗಳ ಅವಧಿಯಲ್ಲಿ ಭೂವರಾಹಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದು ಗುರೂಜಿಯವರ ಅಪಾರ ಶ್ರಮದ ಸಂಕೇತ. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಆಗ್ಬಿಟ್ಟಿದೆ ನನಗೆ. ಯಾವ ಜನ್ಮದ ಪುಣ್ಯವೋ ಇಂಥ ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಬರ್ತಿದಂಗೆನೆ ನಮ್ಗೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಶುರು ಆಗುತ್ತೆ. ಇಂದಿಗೂ ಅಪಾರ ಭಕ್ತ ಸಾಗರ ಲಕ್ಷ್ಮೀ ಭೂ ವರಾಹಸ್ವಾಮಿ ಕ್ಷೇತ್ರಕ್ಕೆ ನಿರಂತರ ಆಗಮಿಸಿ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ.
ಅದೆಷ್ಟು ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳು ಲಕ್ಷ್ಮೀಭೂ ವರಾಹಸ್ವಾಮಿ ದರ್ಶನ ಮಾಡಿದ ನಂತರ ಪರಿಹಾರವಾದವು ಎಂಬುದು ಅಪಾರ ಭಕ್ತರ ಅನಿಸಿಕೆ. ನಂದೊಂದು ಕೆಲಸ ಆಗ್ಬೇಕಿತ್ತು, ಅದನ್ನು ಬೇಡ್ಕೊಂಡು ಕೆಲಸ ಸಕ್ಸಸ್ ಆಯ್ತು. ನಾನು ಇಲ್ಲಿ ಬಂದು ದರ್ಶನ ಮಾಡಿದ ತಕ್ಷಣ ಮಗುಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸಿದ್ದಾರೆ. ಮಣ್ಣು ತಗೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ನಮ್ಮ ಕೇಸ್ ಅಂತೆ ಅವ್ರದ್ದು ಕ್ಯಾನ್ಸಲ್ ಮಾಡಿ ನಮಗೆ ಓಕೆ ಮಾಡಿದ್ರು. ಶ್ರೀಕೃಷ್ಣನ ಹೃದಯವಿರುವ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಮಹಾಮಹಿಮ ಆಲಯ, ಅದುವೇ ಪುರಿ ಜಗನ್ನಾಥ. ವಿಶ್ವದಾದ್ಯಂತ ಅಪಾರ ಭಕ್ತರನ್ನ ಹೊಂದಿರುವ ಒಡಿಶಾ ರಾಜ್ಯದ ಪುರಿ ಜಗನ್ನಾಥನ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತೆರಳಿ ವಿಶೇಷ ಹೋಮ ಕಾರ್ಯ ನೆರವೇರಿಸಿ ರಾಜ್ಯದ ಜನತೆಗೆ ಶ್ರೀಕೃಷ್ಣನ ಪುಣ್ಯ ಸಾನ್ನಿಧ್ಯ ಪರಿಚಯಿಸಿದ್ದಾರೆ. ಸನಾತನ ಧರ್ಮದ ಕೇಂದ್ರ ಬಿಂದು, ಧರ್ಮ ಹೋರಾಟದ ಸಾತ್ವಿಕ ಭೂಮಿ, ಅದುವೇ ಅಯೋಧ್ಯೆಯ ರಾಮ ಜನ್ಮಭೂಮಿ. ಅಯೋಧ್ಯೆ ರಾಮಲಲ್ಲರ ಪ್ರತಿಷ್ಠಾಪನೆಯು ನಮ್ಮ ಸಂಸ್ಕಾರ, ಸಂಸ್ಕೃತಿಯ ಹೆಮ್ಮೆ. ಅಂತಹ ಪವಿತ್ರ ಕ್ಷೇತ್ರದ ದರ್ಶನ ಮಾಡಿಸಿದ್ದು ಮಹರ್ಷಿ ವಾಣಿಯ ಸಾರ್ಥಕ ಕ್ಷಣ. ರೈತರ ಸಂಕಷ್ಟ ನಿವಾರಣೆಗೆ, ಜೀವರಾಶಿಗಳ ಸಮೃದ್ಧಿಗಾಗಿ ಜಲಸಂಪತ್ತು ಬೇಕು, ಸಮೃದ್ಧ ಮಳೆಗಾಗಿ ಸಕಲ ಜೀವರಾಶಿಗಳು ಸುಭಿಕ್ಷವಾಗಿರಲೆಂದು ಭಾರತವನ್ನ ದಾಟಿ ಪುರಾಣ ಪ್ರಸಿದ್ಧ ಕ್ಷೇತ್ರ ನೇಪಾಳದ ಪಶುಪತಿನಾಥ ದೇವಾಲಯದಲ್ಲಿ ಮಹಾರುದ್ರಯಾಗ ನಡೆಸಿದಾಗ ವರುಣ ಕೃಪೆ ಆದದ್ದು ಸಾರ್ಥಕ ಎನಿಸಿತು. ಕಾಶ್ಮೀರದ ತುತ್ತ ತುದಿಯಲ್ಲಿ ಸಾಗಲು ಕಷ್ಟಕರವಾದ ಹಿಮಾಚಲ ಪ್ರದೇಶದ ಬಿಜಲಿ ಮಹಾದೇವನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹತ್ತು ವರ್ಷಗಳು ಅನ್ನೋದು ಒಂದು ಮೈಲಿಗಲ್ಲು ಅಷ್ಟೇ. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳ ಜೊತೆಗೆ ಬದುಕಿನ ಬಗ್ಗೆ ಭರವಸೆ ತುಂಬುವುದು ಮಹರ್ಷಿ ವಾಣಿಯ ಕರ್ತವ್ಯ. ಹತ್ತು ವರ್ಷ ಅನ್ನೋದು ಮಹರ್ಷಿ ವಾಣಿ ಮತ್ತು ವೀಕ್ಷಕ ಮಹಾಪ್ರಭುಗಳ ಅಕ್ಕರೆಯ ಬಾಂಧವ್ಯಕ್ಕೆ ಧನ್ಯವಾದ ಅರ್ಪಿಸುವ ದಿನವಷ್ಟೇ. ಪ್ರತಿದಿನ ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕಾದ ಮಹತ್ತರ ಹೊಣೆಗಾರಿಕೆ ಮಹರ್ಷಿ ವಾಣಿಗೆ ಇದೆ. ದಿನನಿತ್ಯ ಮನೆ ಮನಗಳಿಗೆ ದೈವಿಕ ಪ್ರೇರಣೆ ತುಂಬುವ ಮಹತ್ವದ ಉದ್ದೇಶವಿದೆ. ಮಹತ್ತಿಗೇರಿದ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಾರಥ್ಯದಲ್ಲಿ ನಿತ್ಯದ ಬೆಳಕಾಗಿ ಮುಂದುವರಿಯಲಿದೆ. ಇಷ್ಟು ಹೊತ್ತಿನವರೆಗೂ ಕೂಡ 10 ವರ್ಷ ದಶಕದ ಸಂಭ್ರಮದ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯಾಣದ ಬಗ್ಗೆ ನಾವೆಲ್ಲರೂ ಕೂಡ ಒಂದು ಸಣ್ಣ ವಿಡಿಯೋವನ್ನು ನೋಡ್ಕೊಂಡು ಬಂದು ನೋಡಲಿಕ್ಕೆ ಆ ಒಂದು ವಿಡಿಯೋನೋ ಬಹಳ ಚಿಕ್ಕದಾಗಿದ್ರೂ ಕೂಡ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಾಧನೆ ಮಾತ್ರ ಅದು ನಿರಂತರ ನಿರ್ಗಳ ಅಂತಲೇ ಹೇಳ್ಬೋದು. ಬಹಳ ದೊಡ್ಡ ಮಟ್ಟದ ಒಂದು ಸಾಧನೆ, ಲಕ್ಷಾಂತರ ಜನರ ಸಂಕಷ್ಟಗಳಿಗೆ ಒಂದು ಉತ್ತರ, ಭರವಸೆಯ ಒಂದು ಬೆಳಕು. ಪ್ರತಿನಿತ್ಯವೂ ಕೂಡ ಎಷ್ಟೇ ಜವಾಬ್ದಾರಿಯುತ ಕಾಯಕವಿದ್ರೂ ಕೂಡ ಅದೆಲ್ಲದಕ್ಕೂ ಮಿಗಿಲಾಗಿರತಕ್ಕಂಥ ಒಂದು ಜವಾಬ್ದಾರಿ ನನ್ನದಿದೆ ಅಂತ ಹೇಳಿ ಗುರೂಜಿರವರು
ರಾಜ್ಯವಲ್ಲದಿರ, ದೇಶವಲ್ಲದಿರ, ಹೊರದೇಶದಲ್ಲಿದ್ದರೂ ಕೂಡ ಪ್ರತಿದಿನದ ಬೆಳಗಿನ ಕಾಯಕಕ್ಕೆ ಓಡಿ ಬಂದು ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಿಗಾಗಿ ಅವರ ಸಮಯವನ್ನೆಲ್ಲವನ್ನೂ ಕೂಡ ಪಣತೊಟ್ಟು ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಿಗಾಗಿ ಅವರ ಒಂದು ಸಾಧನೆ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. 10 ವರ್ಷಗಳು ಕೂಡ ಒಂದು ಆಧ್ಯಾತ್ಮಿಕದ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಪ್ರೀತಿಯ ಗುರುಗಳು, ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಬಹಳ ಪ್ರೀತಿಯಿಂದ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದಶಕದ ಸಂಭ್ರಮದ ಶುಭಾಶಯಗಳನ್ನು ಮೊದಲನೇದಾಗಿ ಅವ್ರಿಗೆ ನಾವು ಗುರೂಜಿಯವ್ರಿಗೆ ತಿಳಿಸಬೇಕು ಎಂಬತಕ್ಕಂಥದ್ದು ಇದು ನನ್ನ ಈ ಕ್ಷಣದ ಆಸೆ ಅಂತಲೇ ಹೇಳ್ತೇನೆ. ಹಾಗಾಗಿ ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದಶಕದ ಈ ಒಂದು ಸುದಿನಕ್ಕೆ ಬಹಳ ದೊಡ್ಡ ಮಟ್ಟದ ಕಾರಣ ನೀವೇ ಆಗಿರ್ತಕ್ಕಂಥವ್ರಿದ್ದೀರಿ. ಯಾಕೆ ಅಂತಂದರೆ 10 ವರ್ಷಗಳೂ ಕೂಡ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಇದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಹೂವಿನ ಗುಚ್ಛವನ್ನು ಕೊಟ್ಬಿಡ್ತೀನಿ. ತಸ್ಮೈ ಶ್ರೀ ಗುರುವೇ ನಮಃ. ಈ ಸುಂದರವಾಗಿ ನಗನಗ್ತಾ ಇರ್ತಕ್ಕಂಥ ಈ ಹೂಗಳನ್ನು ನೋಡಿದಾಗ ಒಂದೊಂದು ಹೂಗಳ ಹುಟ್ಟು ಜನ್ಮ ಇದು ಸಾರ್ಥಕತೆಯ ಬದುಕನ್ನು ಸಾಧಿಸಬೇಕು, ಸಾರ್ಥಕವಾಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲೇ ಹುಟ್ಟುತ್ತಂತೆ. ಈ ಒಂದೊಂದು ಹೂಗಳನ್ನು ನೋಡಿದಾಗ ಬಹಳ ಆನಂದ, ನೋಡುವ ಕಣ್ಗಳಿಗೆ ಯಾರಿಗಾದರೂ ಆನಂದವನ್ನು, ಮೃದವನ್ನು ಕೊಡುವಂತಹ ಈ ಆನಂದದ ಕ್ಷಣ, ಈ ಹೂಗಳು ಹೇಗೆ ಆನಂದವಾಗಿದೆಯೋ ಹಾಗೆ ಈ ಹೂವಿನಲ್ಲಿರ್ತಕ್ಕಂತಹ ಒಂದು ಸುವಾಸನೆ ಆಗಿರ್ಬೋದು ಅಥವಾ ಹೂ ಸೇರುವ ಸ್ಥಳ ಆಗಿರ್ಬೋದು, ಎಲ್ಲವೂ ಸಹಿತ ಅದು ಭಗವತ್ ಸಂಕಲ್ಪವೇ. ಅಣುರೇಣ ತೃಣಕಾಷ್ಟವು ಅವನ ಅಧೀನದಲ್ಲಿರುವಾಗ ಭಗವಂತ ಏನನ್ನು ನಡೆಸಬೇಕು, ಏನಾಗಬೇಕು, ಯಾರಿಂದ ಏನು ಕೆಲಸ ಆಗಬೇಕು ಅಂತ ಪೂರ್ವನಿಯೋಜಿತವಾಗಿ ಎಲ್ಲವನ್ನೂ ಸಹಿತ ಆತ ನಿಯೋಜನೆ ಮಾಡಿರ್ತಾನೆ. ಅಂತಹ ಅದ್ಭುತವಾದಂಥ ಕ್ಷಣ ಈ ಒಂದು ದಶಕದ ಪಯಣ. ಆನಂದ್ ಗುರೂಜಿಯವ್ರಿಗೂ ಗೊತ್ತಿಲ್ಲ 10 ವರ್ಷ ಒಂದು ವಾಹಿನಿಯಲ್ಲಿ ಹೀಗೆ ನಿರಂತರವಾದಂಥ ಸಾಧನೆ, ಒಂದು ನಡೆಯುವಂಥ ಹೆಜ್ಜೆನಲ್ಲಿ ಯಾವುದೇನೇ ತೊಂದರೆ ತಾಪತ್ರೆಗಳು ಬಂದರೂ ಸಹಿತ ಬಂದದ್ದೆಲ್ಲವನ್ನು ಸಹಿತ ಪಕ್ಕದಲ್ಲಿಟ್ಟು ನನ್ನ ಪ್ರಯಾಣ, ನನ್ನ ಕಾಯಕ, ನನ್ನ ವೃತ್ತಿಧರ್ಮ ಜೊತೆಗೆ ನಾನು ಮಾಡಬೇಕಾಗಿರ್ತಕ್ಕಂಥ ನನ್ನ ಜನಸೇವೆ, ಜನಾರ್ದನನ ಸೇವೆ ಎಂಬತಕ್ಕಂಥ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸಂಕಲ್ಪ. ಇದಕ್ಕೆ ಪೂರಕವಾಗಿ ನನ್ನ ಜೀ ಕನ್ನಡ ಮುಖ್ಯಸ್ಥರು ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಎಲ್ಲವೂ ಸಹಿತ ಒಬ್ಬರಿಗೊಬ್ಬರು ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿದ್ರಿಂದ ಇದು 10 ವರ್ಷದ ಈ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇದು ಆನಂದ್ ಗುರೂಜಿಯವರೊಬ್ಬರಿಂದ ಮಾತ್ರ ಸಾಧನೆ ಆಗುತ್ತೆ ಅಂದರೆ ಅದು ಸುಳ್ಳಿನ ಮಾತು. ಯಾಕೆಂದರೆ ಯಾವುದೇ ಒಂದು ಚಿತ್ರೀಕರಣಕ್ಕೋ, ಯಾವುದೇ ಒಂದು ಸಾನ್ನಿಧ್ಯಕ್ಕೋ, ಯಾವುದೋ ನಮ್ಮ ರಾಜ್ಯವಲ್ದಿರ ಹೊರ ರಾಜ್ಯ, ನಮ್ಮ ದೇಶವಲ್ದಿರ ಹೊರ ದೇಶಕ್ಕೆ ಹೋದರೂ ಅಲ್ಲಿ ನನ್ನ ಹಿಂದೆ ಒಂದು ದೊಡ್ಡದಾದಂಥ ಒಂದು ಪಡೆ, ಒಂದು ತಂಡ ಅಲ್ಲಿಗೆ ಬಂದು ನಮ್ಮನ್ನು ಬರಮಾಡಿಕೊಂಡು ನಮಗೆ ಬೇಕು ಬೇಡ ಮತ್ತು ಅಲ್ಲಿನ ಪರಿಸ್ಥಿತಿ, ಅಲ್ಲಿ ಹೇಗಿರಬೇಕು, ಏನು ವಿಚಾರ ಮತ್ತು ಯಾವ ವಿಚಾರವನ್ನು ನಾವು ತೆಗೆದುಕೊಳ್ಬೇಕಾಗಿದೆ ಎಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳಿ ಹೇಳುವಂಥದ್ದು ಒಂದಿದೆಯಲ್ಲ, ಇದು ಕಣ್ಣಿಗೆ ಕಾಣದಂಥ ಕೈಗಳು, ಕಣ್ಣಿಗೆ ಕಾಣದಂಥ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ 10 ವರ್ಷದ ಈ ಶುಭ ಸನ್ನಿವೇಶ ನಾವೆಲ್ಲರೂ ಆನಂದಿಸ್ತಾ ಇದ್ದೇವೆ. ಆದರೂ ಒಮ್ಮೆ ನಾನು ಹಾಕಿದಂಥ ಹೆಜ್ಜೆಯನ್ನು ಹಿಂತಿರುಗಿ ನೋಡೋದಾದರೆ ನಿಜಕ್ಕೂ ಈ ಹೆಜ್ಜೆಯನ್ನು ನಾನು ಹಾಕಿದ್ದೇನೆ, ಇಲ್ಲಿವರೆಗೂ ನನ್ನ ಸಾಧನೆಯನ್ನು ನಡೆಸ್ಕೊಂಡು ಬಂದಿದ್ದೀನ ಅಂತ ನನ್ನ ಮನಸ್ಸಿಗೆ ನಾನೇ ಪ್ರಶ್ನೆ ಹಾಕ್ಕೊಳ್ತೇನೆ. ಆದರೆ ನೀವು ತೋರಿಸಿರುವಂಥ ಪ್ರೀತಿ ಇದೆಯಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಬಾಂಧವ್ಯ, ನಿಮ್ಮ ಮನೆ ಮಗನಾಗೋ ಅಥವಾ ನಿಮ್ಮ ಗುರುವಾಗೋ, ನಿಮ್ಮ ಅಣ್ಣ ತಮ್ಮಂದರಾಗೋ, ನೀವು ನಿಮ್ಮ ಹೃದಯದಲ್ಲಿ ಕೊಟ್ಟಂಥ ಒಂದು ಸ್ಥಾನಮಾನ ಇವತ್ತು 10 ವರ್ಷವನ್ನು ಪೂರೈಸಿಕೊಂಡು 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಶುಭಗಳಿಗೆ ಆಗಿದೆ. 10 ವರ್ಷ ಅನ್ನೋದು ಸಾಮಾನ್ಯವಾದ ಮಾತಲ್ಲ. ವರ್ಷಕ್ಕೆ 365 ದಿನ, ಅದರಲ್ಲಿ ನಮ್ಮ ಕಾಯಕ ಎಷ್ಟಿದೆ, ಜೊತೆಗೆ ಅದು 10 ವರ್ಷಕ್ಕೆ ಬರೋದಾದರೆ ಹೇಗಿದೆ ನಮ್ಮ ಪಯಣ. 10 ವರ್ಷದ ನಿರಂತರ ನಿರ್ಘಳವಾದಂತಹ ಈ ಮಾತು, ಈ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಉತ್ತರ, ಜೊತೆಗೆ ನಿಮ್ಮ ಒಂದು ಪ್ರಶ್ನೆಗೆ ನನ್ನಿಂದ ಬರುವಂತಹ ಉತ್ತರ ಆಗಲಿ, ನನ್ನಿಂದ ಅಂದ್ಕೊಂಡ್ರೆ ಅದು ನನ್ನ ಮೂರ್ಖತನವೇ, ನನ್ನಿಂದ ಅಲ್ಲ, ಆ ತಾಯಿ ನನ್ನಿಂದ ನುಡಿಸುವಂತಹದ್ದು. ಏನೇ ಆದರೂ ಈ ಆನಂದ್ ಗುರೂಜಿಯವರು ಹೇಳುವ ಪ್ರತಿ ಮಾತು ಆನಂದ್ ಗುರೂಜಿಯವರ ಸ್ವಪ್ರೇಕ್ಷೆಯಿಂದಲೋ ಅಥವಾ ಅವರ ಮನಸ್ಸಿನಿಂದ ಬರೋ ಮಾತಲ್ಲ. ಈ ಒಂದು ಧರ್ಮಪೀಠದಲ್ಲಿ ನಾನು ಕೂತಾಗ ನಾನು ಆಡುವಂತಹ ಪ್ರತಿ ಮಾತು, ಹೇಳುವಂತಹ ರಾಶಿಫಲ
ಪ್ರತಿಯೊಂದು ಸಹಿತ ಅದು ಭಗವತ್ ಸಂಕಲ್ಪವೇ. ನನ್ನ ಆರಾಧ್ಯ ದೇವತೆ, ನನ್ನ ಕುಲದೇವರು, ಇವಾಗ ಇತ್ತೀಚಿನ ದಿನಗಳಲ್ಲಂತೂ ಲಕ್ಷ್ಮೀ ಬೋರಹಸ್ವಾಮಿಯ ಆ ಪವಾಡ ಇದೆಯಲ್ಲ, ಅಬ್ಬಬ್ಬ, ಅದು ಹೇಳ್ತಿರೋದು. ನನಗೂ ಗೊತ್ತಿಲ್ಲ, ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮಾಡಬೇಕು ಅಂತಕ್ಕಂಥದ್ದಷ್ಟೇ ನನ್ನ ಮನಸ್ಸಲ್ಲಿದ್ದಂಥ ಆಸೆ. ಆದರೆ ಶ್ರೀನಿವಾಸನಿಗೆ ಸ್ಥಳವನ್ನು ಕೊಟ್ಟು ತಿರುಮಲ ತಿರುಪತಿ ಆಸ್ಥಾನದಲ್ಲಿ ನೀನು ಇಲ್ಲಿ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ದು ಲಕ್ಷ್ಮೀ ಬೋರಾಹ. ಆ ವರಾಹ ದೇವರು ಅಲ್ಲಿ ಶ್ರೀನಿವಾಸನಿಗೆ ಸ್ಥಳ ಕೊಟ್ಟರು. ಹಾಗೆ ಇಲ್ಲಿ ನಾನು ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ವರಾಹದೇವರ ಸಾಲಿಗ್ರಾಮವೇ ಬಂದು ಕೂತ್ಕೊಳ್ತು. ಅದಾದ ನಂತರ ಇನ್ನು ಈ ಪಯಣ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಇಲ್ಲಿವರೆಗೂ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಮಾತ್ರ ನನ್ನ ಕಾರ್ಯಕ್ರಮ ಇತ್ತು. ಆದರೆ ಇವತ್ತು 10 ವರ್ಷದ ಈ ಶುಭ ಸನ್ನಿವೇಶದಲ್ಲಿ ನಿಮ್ಮೆಲ್ಲರಿಗೂ ಒಂದು ತಿಳಿ ಮಾತು ಹೇಳ್ತಿದ್ದೇನೆ. ನಿಮ್ಮೆಲ್ಲರ ಮುಂದೆ ನಾನು ತಿಳಿಸುವುದು ಇನ್ನು ಮುಂದಿನ ನನ್ನ ಪಯಣ ಗ್ರಾಮಗಳ ಹತ್ರ. ಪ್ರತಿ ಗ್ರಾಮಕ್ಕೂ ಸಹಿತ ಸಾಧ್ಯವಾದಷ್ಟು ಒಂದಷ್ಟು ಗ್ರಾಮಗಳು ಒಂದು ಕಡೆ ಸೇರೋದಾದರೆ ಒಂದಷ್ಟು ಗ್ರಾಮಗಳು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಆಧಾರ ಪ್ರಕಾರ ಅಲ್ಲಿನ ಪಂಚಾಯಿತಿಯ ಅಧ್ಯಕ್ಷರುಗಳನ್ನು ನಾನು ಮಾತಾಡಿಸಿ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಮೊದಲೇ ನನ್ನ ಕಾರ್ಯಕ್ರಮದ ಮೂಲ ಉದ್ದೇಶ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಾನು ಮೊದಲು ಆದ್ಯತೆ ಅಂತ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳಿದ್ದೇನೆ, ಇನ್ನು ಮುಂದಕ್ಕೂ ಇದನ್ನೇ ಹೇಳ್ತೇನೆ. ಬರೀ ನಾನಷ್ಟೇ ಅಲ್ಲ, ನನ್ನ ಸುಪುತ್ರನಿಗೂ ಇದೇ ಕಿವಿ ಮಾತು ಹೇಳುವಂಥದ್ದು, ಇದೇ ಪಾಠವನ್ನೇ ಮಾಡುವಂಥದ್ದು. ಯಾಕೆಂದರೆ ಅನ್ನವನ್ನು ಉಡಿಸ್ತಕ್ಕಂತಹ ರೈತ ಭಾರತದ ಗಡಿ ಭಾಗದಲ್ಲಿ ನನ್ನದು ತನ್ನದು ಅನ್ನೋದು ಎಲ್ಲವನ್ನು ಮರೆತು ಹಗಲಂದಿರ ರಾತ್ರಿಯಂದಿರ ಮಳೆ ಅಂದಿರ ಗಾಳಿ ಅಂದಿರ ಡ್ಯೂಟಿ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಒಬ್ಬ ಸೇವಕ. ಹಾಗಾಗಿ ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ ಯಾರು ನಮಸ್ಕರಿಸ್ತಾರೋ, ಯಾರು ಅವರ ಹೃದಯದಲ್ಲಿ ಇಟ್ಕೊಂಡಿರ್ತಾರೋ ಅವರು ಈ ಜನ್ಮಕ್ಕೆ ತಾಳಿದ್ದಕ್ಕೂ ಈ ಭೂಮಿ ಮೇಲೆ ಇರಲಿಕ್ಕೂ ಆತ ಒಂದು ಉದ್ಧಾರ ಅಂತ ಹೇಳ್ಬೋದು, ವಿಶೇಷತೆ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ 10 ವರ್ಷ ಪೂರೈಸ್ಕೊಳ್ಬೇಕಾದ್ರೆ ನಮ್ಮ ಜೀ ಕನ್ನಡದ ಮುಖ್ಯಸ್ಥರು ಅವರು ನನ್ನ ಮೇಲಿಟ್ಟಂಥ ಒಂದು ವಿಶ್ವಾಸ, ಒಂದು ಭರವಸೆ. ಅದಾದ ನಂತರ ಜವಾಬ್ದಾರಿಯನ್ನು ಹೊತ್ತು ಈ ಕಾಯಕ ಹೀಗೇ ಬರಬೇಕು, ಇಷ್ಟೊತ್ತರಲ್ಲಿ ಇಂಥದ್ದೇ ಕೆಲಸ ಆಗಬೇಕು. ಎಷ್ಟೋ ದಿವಸ ನನಗೆ ಭಾಳಷ್ಟು ಆಯಾಸ ಆಗಿ ದೂರಭಾರ ಪ್ರಯಾಣ ಬೆಳೆಸ್ಕೊಂಡು ಬಂದು ಆಯಾಸದಿಂದ ನಾನು ನಾಳೆ ಬರಲಿಕ್ಕೆ ಆಗುತ್ತೋ ಇಲ್ವೋ ಅಂದರೆ, ಇಲ್ಲ ನೀವು ಬನ್ನಿ ಬೆಳಗ್ಗೆ ನಮ್ಮ ಜೊತೆ ನಾವು ಕೆಲಸ ಮಾಡೋಣ ಅಂತ ಹೇಳುವಂಥ ನನ್ನ ಈ ಸಿಬ್ಬಂದಿ, ಮಹರ್ಷಿವಾಣಿ ಕಾರ್ಯಕ್ರಮದ ಸಿಬ್ಬಂದಿ ಇದೆಯಲ್ಲ, ನನ್ನ ಕಾರ್ಯಕ್ರಮ ಬೆಳಗ್ಗೆ 1:15 ಗಂಟೆ ಮಾತ್ರ ನಾನು ಇಲ್ಲಿ ಶ್ರಮಿಸ್ತೀನಿ, ನಡೆಸ್ತೀನಿ. ಆದರೆ 1:15 ಗಂಟೆ ನನ್ನ ಜೊತೆ ಕಾರ್ಯಕ್ರಮ ಮಾಡಿ ಇದಾದ ನಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗಳಿಗೆ ಮನೆಗೆ ಹೋದರೂ ಸಹಿತ ನನ್ನ ಕ್ಯಾಮ್ರಾಮ್ಯಾನ್ಸ್ ಆಗಿರಲಿ ಅಥವಾ ಈ ಜವಾಬ್ದಾರಿ ಹೊತ್ತಿರೋರು 2 ಗಂಟೆ 3 ಗಂಟೆಗೆ ಮನೆ ಸೇರ್ತಾರೆ, ತಿರುಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಕಾರ್ಯಕ್ರಮಕ್ಕಾಗಿ ತಿರುಗಿ ಓಡಿ ಬರ್ತಾರೆ. ಈ ಒಂದು ಜೀ ಕನ್ನಡದಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ಬರೀ ಮಹರ್ಷಿವಾಣಿ ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ನೋಡಲಿಕ್ಕೆ ನಿಮಗೆ ಆನಂದ ಕೊಡ್ತಾ ಇದೆ, ನಿಮಗೆ ಸುದ್ದಿ ಸಮಾಚಾರವನ್ನು ಹೊಂದಿಸ್ತಾ ಇದೆ, ಬೇಕಾಗಿರ್ತಕ್ಕಂಥ ಮನರಂಜನೆಯನ್ನು ತೋರಿಸ್ತಾ ಇದೆ. ಆದರೆ ಅದರ ಹಿಂದೆ ಕಾಯಕ ಕೆಲಸ ಮಾಡ್ತಿರ್ತಕ್ಕಂಥವರ ಆ ಶ್ರಮ ತಿಳ್ಕೊಂಡ್ರೆ ಅಬ್ಬಾ ನಿಜಕ್ಕೂ ಒಳಗಡೆ ಇಷ್ಟು ಕಷ್ಟ ಇದೆಯಾ ಅನ್ನೋದು ನಿಮಗೆ ಅರಿವಾಗುತ್ತೆ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ 10 ವರ್ಷದ ಈ ಸಂಭ್ರಮ ಕಾರ್ಯಕ್ರಮ ಇದು ನನಗಲ್ಲ ನಿಮಗೆ ಅಂತಲೇ ಹೇಳ್ತೇನೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ನಡೆದಂಥ ಈ ಶುಭ ಸನ್ನಿವೇಶ, ಸಂತೋಷ, ಸಂಭ್ರಮ ಎಲ್ಲವೂ ಇದೆ. ಜೊತೆಗೆ ನನ್ನ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ತು. ಯಾಕೆಂದರೆ 10 ವರ್ಷದ ಸಾಧನೆ ಮಾಡುವಾಗ 10 ವರ್ಷ ನಾನು ಮಾತಾಡಿರ್ತಕ್ಕಂಥ ಎಷ್ಟೋ ಜನ ನನ್ನನ್ನು ಎಷ್ಟು ಪ್ರೀತಿಯಿಂದ ತನ್ನ ಹೃದಯಕ್ಕೆ ಹತ್ತಿರವಾಗಿ ಎದೆಗಪ್ಪಿಕೊಂಡು ನನ್ನ ಕರ್ಕೊಂಡ್ರಲ್ಲ, ಪ್ರತಿ ಮನೆಯಲ್ಲೂ ಸಹಿತ ನನ್ನನ್ನು ನೋಡಿದ್ರಲ್ಲ, ಪ್ರತಿ ಮನೆಯಲ್ಲೂ ಸಹಿತ ನನ್ನನ್ನು ನಿಲ್ಲಿಸಿ ಇದು ನಮ್ಮ ಮನೆ ಗುರುಗಳು, ನನ್ನ ಗುರುಗಳು ಅಂತ ಹೇಳಿ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವ್ರನ್ನ ಹೃದಯಕ್ಕೆ ಅಪ್ಪಿಕೊಂಡ್ರಲ್ಲ, ಈ ಋಣ ನಾನು ತೀರಿಸೋಕ್ಕಾಗತ್ತಾ? ನಾನು ಮುಂದಿನ 7 ಜನ್ಮ ಇದ್ದರೂ ಈ ಋಣವನ್ನು ನಾನು ತೀರಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ ಅನ್ನೋದೊಂದೇ ಈ ನಿಮ್ಮ ಆನಂದ್ ಗುರುಜಿಯವರ ಮಾತು, ಅಂದು ಇಂದು ಎಂದೆಂದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು ಮತ್ತು ಗುರುಜಿಯವರಿಗೆ ದಶಕದ ಸಂಭ್ರಮದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾಯಿತು. ಇನ್ನು ಈಗೇನು ತಿಳಿಸ್ಕೊಡ್ತಾರೆ ಗುರುಜಿಯವರು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ದಶಕದ ಸಂಭ್ರಮ ನನಗಾದರೆ ಅಂದರೆ 10 ವರ್ಷ ಪೂರೈಸಿಕೊಂಡಿರ್ತಕ್ಕಂಥ ಸಂಭ್ರಮ, ಸಂತೋಷ ಇದು ನಂದು. ಹಾಗೆ ಯಾವುದೇ ಒಂದು ಕಾಯಕಕ್ಕೆ ಒಂದು ಜವಾಬ್ದಾರಿ, ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿತವಾದಂಥ ಕೆಲಸ, ಒಂದು ಧರ್ಮದ ಕಾರ್ಯ ಇದು ಮುಂದೆ ಹೀಗೆ ಸಾಗಬೇಕಾದ್ರೆ, ನಡ್ಕೊಂಡು ಹೋಗಬೇಕಾದ್ರೆ ಆಯಾ ಕಾಲಕ್ಕೆ ಮತ್ತೊಬ್ಬರನ್ನ ಜೋಡಿಸ್ತಾನೆ ಹೋಗಬೇಕು. ಆ ಜೋಡಿಸಿದಾಗಷ್ಟೇ ಆ ಕೆಲಸ ಕರೆಕ್ಟಾಗಿರ್ತಕ್ಕಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಸಮಾಜ ನಡೆಯೋದು ಹಾಗೆಯೇ. ಅಂಥದ್ರಲ್ಲಿ ಈ ನನ್ನ ಧರ್ಮ ಕಾರ್ಯಕ್ರಮದಲ್ಲಿ ಚಕ್ಷುರ್ಮತಿ, ಸ್ವರಜ್ಯೋತಿಷ್ಯ,
ಹಾಗೆ ದರ್ಪಣಾಂಜನ, ಇದು ನಮ್ಮ ತಾತ ಅವರು ಕೊಟ್ಟಂತಹ ಭಿಕ್ಷೆ, ಅವರು ಕೊಟ್ಟಂತಹ ಅವರ ಆಶೀರ್ವಾದದಿಂದ ಬಂದಂತಹ ಈ ವಿದ್ಯೆ. ಚಕ್ಷುರ್ಮತಿ ಆಗಿರಲಿ, ಸ್ವರಜ್ಯೋತಿಷ ಆಗಿರಲಿ, ದರ್ಪಣಾಂಜನ ಆಗಿರಲಿ, ಇದು ಅವರು ಕೊಟ್ಟಂಥದ್ದು. ಹಾಗೆ ಅವರು ಬರೆದಿಟ್ಟಿರ್ತಕ್ಕಂಥ ಗ್ರಂಥದಲ್ಲಿ ಒಂದು ಮಾತಾಡ್ತಕ್ಕಂಥ ವನಸಿರಿ ಅಂತ ಹೇಳಿದ್ವಿ. ಅವರು ಬರೆದಂತಹ ಗ್ರಂಥದ ಆಧಾರ ಪ್ರಕಾರ ಒಂದು ವನಮೂಲಿಕೆಯನ್ನು ಕೈಲಿ ಹಿಡಿದ್ರೆ ಆ ವನಮೂಲಿಕೆ ತಿರುಗುವಂತಹ ರೀತಿ ನೋಡಿ ಅಲ್ಲಿ ಭವಿಷ್ಯವನ್ನು ನಿರ್ಣಯಿಸ್ತಕ್ಕಂಥದ್ದೊಂದು ಕಲೆ ಇದೆಯಲ್ಲ, ಇದು ಅವರು ಬರೆದಿಟ್ಟಿರ್ತಕ್ಕಂಥ ಕೆಲವು ಗ್ರಂಥಗಳಲ್ಲಿ ಅವರು ಬರೆದಂತಹ ಕೆಲವಷ್ಟು ರಹಸ್ಯಗಳು ಅದರಲ್ಲಿ ಅಡಗಿದೆ. ಅಂಥ ರಹಸ್ಯವನ್ನು ನನ್ನ ಕಾಯಕದಲ್ಲಿ ಸತತ 10 ಹೇಳಬೇಕಂದ್ರೆ 18 ವರ್ಷನೇ ಆಯಿತು. 16-18 ವರ್ಷದಿಂದ ಈ ಮಾಧ್ಯಮದ ಲೋಕದಲ್ಲಿ ನಾನಿದ್ದೇನೆ. ಆದರೆ ಎಲ್ಲಿ ನೋಡೋ ಸಹಿತ ದರ್ಪಣಾಂಜನ, ಸ್ವರತರಂಗ ಮತ್ತು ಚಕ್ಷುರ್ಮತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿದ್ದೇನೆ. ಇನ್ನೊಂದೆಜ್ಜೆ ಮುಂದೆ ಹೋಗಿ ಆ ವಿದ್ವತ್ತನ್ನು ನಾನು ನಿಮಗೆ ಪರಿಚಯಿಸ್ಬೋದಾಗಿತ್ತು, ಆದರೆ ಸಮಯ ನನಗೆ ಬರಲಿಲ್ಲ. ನನ್ನ ಸಮಯ ನನ್ನ ಕಾಯಕದಲ್ಲಿ ಇದೇ ಪ್ರಧಾನವಾಯಿತು. ಆದರೆ ಇಂತಹದ್ದೊಂದು ಅದ್ಭುತವಾದಂಥ ಒಂದು ವನಮೂಲಿಕೆಯಿಂದಲೂ ಭವಿಷ್ಯತ್ತನ್ನು ನಿರ್ಣಯಿಸಬಹುದು. 64 ವಿದ್ಯೆಗಳಿದೆ. 64 ವಿದ್ಯೆಗಳಲ್ಲಿ ಒಂದೊಂದು ವಿದ್ವತ್ತು ಸಹಿತ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಮನುಷ್ಯನ ಆರೋಗ್ಯಕ್ಕಾಗಲಿ ಅಥವಾ ವನಸಿರಿಗಳ ಸಂಗ್ರಹಣದಲ್ಲಾಗಲಿ ಯಾವ್ಯಾವ ಗಿಡಮೂಲಿಕೆಗಳನ್ನು ಹಿಡಿದ್ರೆ ಏನು ಕೆಲಸ ಆಗ್ಬೋದು, ಏನು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗ್ಬೋದು, ಮನುಷ್ಯನ ಯಶಸ್ಸಿಗೆ ಏನಾಗ್ಬೋದು, ಇರ್ತಕ್ಕಂಥ ದೋಷಗಳಿಂದ ಹೇಗೆ ಮುಕ್ತರಾಗ್ಬೋದು, ಇಂತಹ ಒಂದು ದೈವ ರಹಸ್ಯಗಳನ್ನು ವಿಶೇಷವಾಗಿರ್ತಕ್ಕಂಥ ಗ್ರಂಥ ಆಧಾರಿತವಾಗಿ ಆ ವನಮೂಲಿಕೆಯನ್ನು, ಮಾತಾಡುವ ವನಸಿರಿಯನ್ನು ಅದನ್ನು ಪರಿಚಯಿಸಬೇಕಾದ್ರೆ ಅದಕ್ಕೆ ಸೂಕ್ತ ವ್ಯಕ್ತಿ ಬೇಕು ಅಂತ ನಾನು ತುಂಬ ದಿವಸ ನನ್ನ ಮನಸ್ಸಲ್ಲಿತ್ತು, ಹುಡುಕ್ತಾನೂ ಇದ್ದೆ. ನಾನು ಅದಕ್ಕೆ ಅಂತ ಒಂದಷ್ಟು ಜನ ಶಿಷ್ಯರನ್ನು ರೆಡಿ ಮಾಡಿದೆ ನಾನು. ಆದರೆ ಅದರ ಕ್ರಮದಲ್ಲಿ ಅದನ್ನು ಹಾಗೇ ನಡೆಸಬೇಕಾದ್ದು ನನ್ನ ಮಾತಿನಂತೆ, ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ಈ ವಿಚಾರಗಳಲ್ಲಿ ನಾವು ಆಟ ಆಡುವಂಥದ್ದಲ್ಲ. ಹಾಗೆ ಇದು ದೊಡ್ಡ ಜವಾಬ್ದಾರಿ ಕಾಯಕ. ಈ ಕಾಯಕ ಯಾವತ್ತಿಗೂ ಲೋಪ ಬರಬಾರದು. ನನ್ನ ಮಾತನ್ನು ಉಲ್ಲಂಘಿಸಿ ನಡೆದರೂ ತೊಂದರೆ ಇಲ್ಲ, ಆದರೆ ಆ ಮಾಡೋ ಕೆಲಸಕ್ಕೆ ದ್ರೋಹ ಬಗೆಬಾರ್ದು. ಯಾಕೆಂದರೆ ಇದೊಂದು ಧರ್ಮಪೀಠವಾಗುತ್ತೆ. ಹಾಗೆ ಇದನ್ನು ನಂಬಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಆಗ್ತಾರೆ. ಭಕ್ತರ ಮನಸ್ಸಿಗೆ ಯಾವುದೂ ಘಾಸಿ ಆಗಬಾರ್ದು. ಹಾಗೆ ನಂಬಿಕೆಯಿಂದ ಬರ್ತಕ್ಕಂಥವ್ರಿಗೆ ದ್ರೋಹ ಆಗಬಾರ್ದು. ಅಂತಹ ಅದ್ಭುತವಾದಂತಹ ಕಾಯಕಕ್ಕೆ ಸರಿಯಾದಂತಹ ವ್ಯಕ್ತಿ ಅಂತ ನನ್ನ ಮನಸ್ಸಿಗೆ ನಾನು ತೀರ್ಮಾನ ಮಾಡಿ, ನಾನಷ್ಟೇ ಅಲ್ಲ, ಇದನ್ನು ಈ ಒಂದು ವಿದ್ಯಾರಹಸ್ಯವನ್ನು ಅವ್ರು ಹೇಳಬೇಕಾದ್ರೂ ಅಷ್ಟೇ ಆಲೋಚನೆ ಮಾಡಿ, ಬಾಲ್ಯದಿಂದಲೂ ಸಹಿತ ನನ್ನೊಂದಿಗೆ ಓಡಾಡಿಸ್ತಾ, ಬಾಲ್ಯದಿಂದ ತನ್ನ ಬಾಲ್ಯದಲ್ಲೇ ಆತನ ಈ ಉಪನಯನ ಸಂಸ್ಕಾರಗಳನ್ನು, ವಿಶೇಷವಾಗಿರ್ತಕ್ಕಂಥ ವಿದ್ಯಾ ಜ್ಞಾನವನ್ನು ನನ್ನ ಪಯಣ ಎಲ್ಲೇ ಆದರೂ ಸಹಿತ ಬಾಲ್ಯದಿಂದ ಆತನ ಜೊತೆಯಲ್ಲೇ ಕರ್ಕೊಂಡು ಬಂದು ಇವತ್ತು ನಿಮ್ಮ ಮುಂದೆ ಇಂತಹ ಅದ್ಭುತವಾದಂತಹ ಕಾಯಕವನ್ನು, ಒಂದು ವಾಕ್ಚಾತುರ್ಯವನ್ನು, ವಿಶೇಷವಾಗಿರ್ತಕ್ಕಂಥ ವಿದ್ಯಾ ಕಲಾ ರಹಸ್ಯವನ್ನು, ಒಂದು ವನಸಿರಿಯನ್ನು ಮಾತಾಡಿಸಿ ಅದರೊಳಗೆ ಇರತಕ್ಕಂಥ ಸತ್ಯಾಸತ್ಯತೆಗಳನ್ನು ಅರಿತು ನಿಮ್ಮ ಮುಂದೆ ತರುವಂತಹ ಒಂದು ವಿಶೇಷವಾದಂಥ ಕಾಯಕವನ್ನು ನನ್ನ ಸುಪುತ್ರನಾದಂಥ ಶ್ರೀನಿವಾಸ ಶರ್ಮನಿಗೆ ಜವಾಬ್ದಾರಿ ಕೊಟ್ಟೆ. ಆ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಕ್ಕೆ, ಹಾಗೆ ನನ್ನ ಜೀ ಕನ್ನಡದ ಮುಖ್ಯಸ್ಥರು ಸಹಿತ ಈ ವಿದ್ಯೆ ಇರತಕ್ಕಂಥ ಈ ವ್ಯಕ್ತಿ ಬೇರೊಂದು ಕಡೆ ಅಲ್ಲ, ಇದು ಇಲ್ಲೇ ಇರಬೇಕು, ಇಲ್ಲಿ ಬೆಳೆದದ್ದು ಇಲ್ಲೇ ಬೆಳಿಬೇಕು, ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋ ಚಿಂತನೆಯಿಂದ ಆತನು ಒಂದು ಸ್ಥಾನಮಾನವನ್ನು ಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನವನ್ನು ಕಲ್ಪಿಸಿ ನನ್ನೊಂದಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಆತ ಅವನ ಜವಾಬ್ದಾರಿಯಲ್ಲೂ ಸಹಿತ ಲೋಪಬಾರದಂತೆ ನಾನು ಹೇಗೆ 10-16 ಇಲ್ಲಿ ಈ ಒಂದು ವಾಹಿನಿಯಲ್ಲಿ 10 ವರ್ಷ ಪೂರೈಸ್ಕೊಂಡು 11 ವರ್ಷಕ್ಕೆ ಬರ್ತಿದ್ದೀನೋ, ಹಾಗೆ 2 ವರ್ಷಗಳು ಪೂರೈಸಿ ಇನ್ನಷ್ಟು ಸಾಕಷ್ಟು ಆಯಿತು. ಆದರೂ 2 ವರ್ಷದ ಸಂಭ್ರಮ ಅಂತ ಇವತ್ತು 10 ವರ್ಷದ ನನ್ನ ಸಂಭ್ರಮದ ಕಾರ್ಯಕ್ರಮ ಅಂತಿದ್ದಾಗ 2 ವರ್ಷ ಪೂರೈಸ್ಕೊಂಡಿರ್ತಕ್ಕಂಥದ್ದಕ್ಕೂ ಒಂದು ಶುಭಾಶಯಗಳನ್ನು ಹೇಳಬೇಕಲ್ವ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇನ್ನೂ ಹಾಕುವ ಪ್ರತಿ ಹೆಜ್ಜೆ ಹೆಚ್ಚು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿದ್ದು, ಈ ಆಸ್ಥಾನದಲ್ಲಿ ಕೂತಾಗ ತನ್ನೊಳಗೆ ಯಾವುದೂ ಸಹಿತ ನಂದು ತಂದು ಅಂತಕ್ಕಂಥದಕ್ಕಿನ್ನ ನಾನು ಸಮಾಜಕ್ಕಾಗಿ ನಾನು ಏನಾದರೂ ಒಂದು ಕೊಡುಗೆ ಕೊಟ್ಟರೆ ಸಮಾಜಕ್ಕಾಗಿ ಕೊಡಬೇಕು, ನನ್ನ ದೇವರು ಅಂತಕ್ಕಂಥದ್ದು, ನನ್ನ ಅಭಿಮಾನಿಗಳೇ ನನ್ನ ದೇವರು ಅಂತಕ್ಕಂಥ ಒಳ್ಳೆ ಮನಸ್ಸು ಆತನ ಹೃದಯದಲ್ಲಿ ಬಂದು ಕೂತು ಯಾರೊಬ್ಬರ ಕಷ್ಟಕ್ಕೂ ಸಹಿತ ಸ್ಪಂದಿಸುವಂಥ ಗುಣ ನನ್ನ ತಂದೆ ತಾಯಿ ಆಶೀರ್ವಾದ, ನನ್ನ ತಾತ ಅವರ ಆಶೀರ್ವಾದ, ಹಾಗೆ ಆತ ನಂಬಿಕೊಂಡಿರ್ತಕ್ಕಂಥ ಅವರ ತಂದೆ ತಾಯಿ ಆಶೀರ್ವಾದವೂ ಅವ್ರ ಜೊತೆಯಲ್ಲಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇಂತಹ ದೊಡ್ಡ ಜವಾಬ್ದಾರಿ ಕಾಯಕ ಮಾಡ್ತಿದ್ದಾನಲ್ಲ, ಹಾಗಾಗಿ ಈ ನಗನಗ್ತಾ ಇರತಕ್ಕಂಥ ಈ ಪುಷ್ಪಗಳನ್ನು ನಾನು ಅವನಿಗೆ ಒಂದು ಪುಷ್ಪಗುಚ್ಛ ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಾಳ ಧನ್ಯವಾದಗಳು ಗುರುಗಳೇ. ತಂದೆ ಮಕ್ಕಳನ್ನು ಒಂದು ಸಾನ್ನಿಧ್ಯದಲ್ಲಿ ನೋಡೋದು ಒಂದು ಸಂತೋಷವೇ ಸರಿ ಅಂತ ನನಗೆ ಅಂದ್ಕೊಳ್ತೇನೆ. ಆದರೂ ತಂದೆ ಮಕ್ಕಳನ್ನು ಒಂದು ಪೀಠದಲ್ಲಿ ಮಹರ್ಷಿವಾಣಿ ಎಂಬತಕ್ಕಂತಹ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನನ್ನನ್ನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನಗಾಗಲಿ, ನನ್ನ ಸುಪುತ್ರನಿಗಾಗಲಿ
ಈ ಒಂದು ಜೀ ಕನ್ನಡದ ಮುಖ್ಯಸ್ಥರಿಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಸಹಿತ ಸದಾಕಾಲ ನಾವು ನಮ್ರತೆಯ ಬದುಕಲ್ಲೇ ನಾವು ಅಂಜಲಿಬದ್ಧರಾಗಿ ಕೈಕಟ್ಟಿ ಕೂರಬೇಕು, ಕೈಕಟ್ಟಿ ನಿಲ್ಲಬೇಕು. ಉದ್ದೇಶ ನಾನು ಕೈಕಟ್ಟತಕ್ಕಂತಹದ್ದು ನನ್ನ ದೇವರೆದುರುಗಡೆ ಅಂತಕ್ಕಂಥದ್ದನ್ನು ನಾನು ಮೊದಲು ಕಲಿಬೇಕು. ನಾನೇ ಅಲ್ಲ, ಯಾರೊಬ್ಬರಾದರೂ ಸಹಿತ ಮೊದಲು ಕಾಯಕವನ್ನು ಗೌರವಿಸಬೇಕು. ಹಾಗೆ ಆ ಕಾಯಕಕ್ಕೆ ಸಹಾಯಕವಾಗಿ ಯಾರಿದ್ದಾರೋ ಅವರನ್ನು ನಾವು ಗೌರವಿಸಬೇಕು. ಆಗಲೇ ನಾವು ತಿನ್ನುವಂಥ ಅನ್ನ ಆಹಾರ ಪಚನವಾಗ್ತಕ್ಕಂಥದ್ದು, ಆರೋಗ್ಯಕರವಾದ ಬೆಳವಣಿಗೆ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಜವಾಬ್ದಾರಿ ಹೊತ್ತು ಕೆಲಸವನ್ನು ತೆಗೆದುಕೊಂಡಿದೆಯಾ, ಈ ಜವಾಬ್ದಾರಿ ಇನ್ನಷ್ಟು ಚೆನ್ನಾಗಿ ನಡೀಲಿ, ಒಳ್ಳೆಯ ಯಶಸ್ಸಾಗಲಿ, ತಂದೆ ತಾಯಿಗೆ ಒಳ್ಳೆ ಹೆಸರು ತರುವಂಥ ಕೆಲಸ ಆಗಲಿ. ಒಳ್ಳೆಯದಾಗಲಿ. ಗುರುಗಳು ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಆ ಕ್ಷಣ, ಅದು ನಿಜಕ್ಕೂ ಆ ಕ್ಷಣ ಸ್ವಲ್ಪ ಭಾರ ಅಂತಲೇ ಅನ್ನಿಸ್ತು. ಆದರೆ ಆ ಭಾರದಲ್ಲಿರತಕ್ಕಂಥ ಒಂದು ಸುಖ, ಆ ಭಾರದ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ನನಗೆ ಆಗಿರತಕ್ಕಂಥ ಅನುಭವಗಳು, ಅದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಒಂದು ಕ್ಷಣ ಹಿಂತಿರುಗಿ ನೋಡಿದ್ರೆ ನಿಜಕ್ಕೂ ನಾನೆಲ್ಲೋ ತಡ ಮಾಡಿಬಿಟ್ನೇನೋ ಅನ್ನಿಸ್ಬಿಡ್ತು. ಆದರೆ ಇವತ್ತಿನ ದಿನ ಈ ಒಂದು ಸಂದರ್ಭದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ದಶಕದ ಸಂಭ್ರಮದಲ್ಲಿ ನನ್ನದೊಂದು ಚಿಕ್ಕ ಹೆಜ್ಜೆ 2 ವರ್ಷಗಳು ಸಂಪನ್ನಗೊಂಡಿರ್ತಕ್ಕಂಥ ಈ ಒಂದು ಸುಸಂದರ್ಭ, ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಗುರೂಜಿರವರು ತಿಳಿಸಿದ ಹಾಗೆ ಈ ಒಂದು ಸಾಧನೆ ಇದು ಬರೀ ನನ್ನಿಂದೊಬ್ಬರಿಂದ ಮಾತ್ರ ಸಾಧ್ಯ ಅನ್ನೋದಾದರೆ ಅದು ನಿಜಕ್ಕೂ ಹೇಳ್ತೀನಿ, ಅದು ಅತಿಶಯೋಕ್ತಿ ಅಂತಲೇ ಹೇಳ್ಬೋದು. ಈ ಒಂದು ಸಾಧನೆಗೆ ಕಾಣದ ಕೈಗಳು ಏನೇನಿದ್ದಾವಲ್ಲ ಅದೆಲ್ಲವನ್ನೂ ಕೂಡ ನಾನು ಈ ಕ್ಷಣ ನಾನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆಂದರೆ ಗುರೂಜಿಯವರು ತಿಳಿಸಿದ ಹಾಗೆ ನಮ್ಮ ಜೊತೆನೇ ಹೆಜ್ಜೆ ಆಗ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಏನಿದೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದ ಸಿಬ್ಬಂದಿ ವರ್ಗ, ಅವರೆಲ್ಲರೂ ಕೂಡ ನಮ್ಮ ಜೊತೆನೇ ಶ್ರಮಿಸಿ ಮತ್ತೊಮ್ಮೆ ನಮಗೋಸ್ಕರ ಬೆಳಗೆದ್ದು ಓಡಿ ಬರ್ತಾರೆ. ಈ ಒಂದು ಕ್ಷಣ ನಾನಿಲ್ಲಿ ಕೂತ್ಕೊಂಡು ಈ ಒಂದು ಸಾನ್ನಿಧ್ಯದಲ್ಲಿ ನಾನು ಮಾತಾಡಬೇಕಾದ್ರೆ ನನಗೊಂದು ಅವಕಾಶವನ್ನು ಕರುಣಿಸಿಕೊಟ್ಟಿರ್ತಕ್ಕಂಥ ನನ್ನ ಜೀ ಕನ್ನಡದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರ್ಜಿರವರಾಗಿರ್ಬೋದು ಮತ್ತು ಆಂಟೋನಿ ದಾಸ್ಜಿರವರಾಗಿರ್ಬೋದು, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಇ ಪಿ ಮಂಜುಜಿಯವರಾಗಿರ್ಬೋದು, ಮತ್ತು ಪ್ರತಿನಿತ್ಯವೂ ಕೂಡ, ಯಾಕೆಂದರೆ ನಾನು ಈ ಕ್ಷಣ ಎಲ್ಲರನ್ನೂ ಕೂಡ ನಾನು ಜ್ಞಾಪಿಸ್ಕೊಳ್ಳೇಬೇಕು. ಈ ಕ್ಷಣ ಇಲ್ಲಿ ಬಂದು ಕೂತ್ಕೊಂಡಿದ್ದ ತಕ್ಷಣ ಸ್ವಲ್ಪ ಶಕ್ತಿಯಿಂದ ಕೆಲಸ ಮಾಡಲಿ ಅಂಥೇಳಿ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಪ್ರತಿನಿತ್ಯವೂ ಕೂಡ ನೋಡ್ತಕ್ಕಂಥ ಕಂಗಳಿಗೆ ಬಹಳ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ತಕ್ಕಂಥ ನಮ್ಮ ಮೇಕಪ್ ಮ್ಯಾನ್ ಅವರಾಗಿರ್ಬೋದು, ಕ್ಯಾಮರಾಮ್ಯಾನ್ಸ್ ಆಗಿರ್ಬೋದು, ಲೈಟ್ ಮ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನೂ ಕೂಡ ಬೆಳಗ್ಗೆ ಆದರೆ, ಯಾಕೆ ಅಂತಂದರೆ ನಮ್ಮದು ಮೊದಲನೆಯ ಕಾರ್ಯಕ್ರಮ ಅಲ್ವಾ, ಬೇಗ ಎಲ್ಲಿದ್ರೂ ಕೂಡ ಓಡಿ ಬಂದು ಆ ಒಂದು ಕದವನ್ನು ತೆಗಿತಕ್ಕಂಥ ನಮ್ಮ ಸೆಕ್ಯೂರಿಟಿ ಆಗಿರ್ಬೋದು, ಪ್ರತಿಯೊಬ್ಬರನ್ನೂ ಕೂಡ ನಾವು ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಇಂತಹದ್ದೊಂದು ಜವಾಬ್ದಾರಿಯುತ ಕಾಯಕವನ್ನು ನಡೆಸಲಿಕ್ಕಾಗಿ ಬಹಳ ದೊಡ್ಡ ಮಟ್ಟದ ಶಕ್ತಿ ಮತ್ತು ಬೆನ್ನೆಲುಬಾಗಿ ನಿಂತು ಪ್ರತಿನಿತ್ಯವೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ಆರಾಧಿಸ್ತಾ ಇರತಕ್ಕಂಥ ಎಲ್ಲ ನನ್ನ ವೀಕ್ಷಕ ಪ್ರಭುಗಳು, ನನ್ನ ಪ್ರೀತಿಯ ಅಭಿಮಾನಿಗಳಾಗಿರ್ಬೋದು, ತಾಯಂದ್ರಾಗಿರ್ಬೋದು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಎಲ್ಲರನ್ನೂ ಕೂಡ ನಾನು ಈ ಕ್ಷಣ ಜ್ಞಾಪಿಸ್ಕೊಳ್ತೀನಿ. ಇದೆಲ್ಲದರ ಜೊತೆಗೆ ಬಹಳ ದೊಡ್ಡ ಮಟ್ಟದ ಒಂದು ಶಕ್ತಿ ಅಂತಂದರೆ ಅದು ನನ್ನ ತಾಯಿ. ಯಾಕೆ ಅಂತಂದರೆ ನನ್ನ ತಾಯಿಯನ್ನು ನಾನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆಂದರೆ ನಾನು ಇವತ್ತಿನ ದಿವಸ ಈ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಗುರುಗಳ ಕ್ರಮಶಿಕ್ಷಣದ ಜೊತೆಗೆ, ಯಾಕೆಂದರೆ ಕ್ರಮಶಿಕ್ಷಣ ಅಂತಂದರೆ ಆ ಕ್ಷಣ ಎಷ್ಟೇ ಆದರೂ ಮನೆಯಲ್ಲಿ ಮಕ್ಕಳಿಗೆ ತಂದೆ ಕ್ರಮಶಿಕ್ಷಣವನ್ನು ಕೊಡಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ನೋವೆ. ಆ ಕ್ಷಣ ಸಮಾಧಾನ ಮಾಡಿ, ಹಾಗಲ್ಲಪ್ಪ, ಹೀಗೆ ನಮ್ಮ ಜೀವನ ಹೀಗೆ ಇರಬೇಕು, ನಿನ್ನ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾಯಕ ಹೀಗೆ ಮುಂದುವರಿಬೇಕು ಎಂಬತಕ್ಕಂಥ ಒಂದು ಸಾಂತ್ವನದ ನುಡಿಯನ್ನು ಪ್ರತಿ ಕ್ಷಣವೂ ಕೂಡ ಹೇಳ್ತಕ್ಕಂಥ ನನ್ನ ತಾಯಿ. ಎಲ್ಲದಕ್ಕೆ ನಮಗೆಲಾಗಿ ಕಾಣದ ದೇವರು ಇವತ್ತಿನ ದಿವಸ ಮೇಲ್ ನಿಂತು ಹರಿಸ್ತಾ ಇರತಕ್ಕಂಥ ನನ್ನ ಅಜ್ಜಿ ತಾತ, ಕಾಣ್ತಕ್ಕಂಥ ದೇವರು ನನ್ನ ತಂದೆ ತಾಯಿ, ಕಾಣದ ದೇವರು ನನ್ನ ಅಜ್ಜಿ ತಾತ ಅಂತಲೇ ಹೇಳ್ತೀನಿ. ಅವರ ಒಂದು ಕೃಪಾಶೀರ್ವಾದದಿಂದ ಈ ಒಂದು ಸ್ಥಾನಕ್ಕೆ ಬಂದಿದ್ದೇನೆ. ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಸದಾಕಾಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಧರ್ಮ ಜಾಗೃತಿ ಈ ಒಂದು ಸಂಪ್ರದಾಯದಲ್ಲಿ ನಾನು ಮುಂದುವರಿತೇನೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಸಂಭ್ರಮದ ಶುಭಾಶಯಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸಿದಾಯಿತು. ಗುರುಗಳು ಕೂಡ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯುತ ಕಾಯಕದ ಬಗ್ಗೆ ಒಂದಿಷ್ಟು ಮೆಚ್ಚುಗೆಯ ಮಾತನ್ನು ಕೂಡ ನಾವು ಕೂಡ ಕೇಳಿದ್ದಾಯಿತು. ಇನ್ನು ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ.
ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. ओम श्री महागणपति देवताभ्यो नमः. गणानान्त्वा गणपतिं भवामहे कविं कवीनानुपमश्रवस्त्वं ज्येष्ठराजं ब्रह्मणां ब्रह्मणस्वदानुशृण्वन्नोतपस्यैदसादनं पद्मानने पद्भवि पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासनस्था विपुलकटतटी पद्मपत्रायताक्षी श्रीं अंबां भगवतीं श्रीं ललितां राजराजेश्वरी नमः. ತಾಯಿ ಮಹಾಲಕ್ಷ್ಮಿಯನ್ನು ಆದಿಪೂಜಿತನಾದಂತಹ ಅಗ್ರಗಣ್ಯನಾದಂತಹ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಈ ನಿಮ್ಮ ಮಹರ್ಷಿಗಳ ಆನಂದ್ ಗುರೂಜಿಯವರ ನಾಲಿಗೆ ಮೇಲೆ ನಿತ್ಯವೂ ಸಹಿತ ನಡೆಯುವಂತಹ ಪ್ರತಿಯೊಂದು ಪದಗಳಿಗೂ ಸಹಿತ ಪೂರಕವಾಗಿ ಶಕ್ತಿ ತುಂಬುತ್ತಿರತಕ್ಕಂಥ ಈ ಶಕ್ತಿ ಗಣಪತಿಯ ನಾನು ಈ ಒಂದು ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನನಗೆ ದಾರಿದೀಪವಾಗಿ ನನ್ನ ಜೊತೆಯಲ್ಲಿ ಭಗವಂತ ಆತ ಉಪದೇಶ ಕೊಟ್ಟಂತಹ ಒಬ್ಬ ಗುರುವಿನಿಂದ ಉಪದೇಶ ಪಡೆದಂತಹ ಒಂದು ಗಣಪತಿಯ ಮಹಾಮಂತ್ರ, ಆ ಗಣಪತಿಯ ಮಹಾಮಂತ್ರವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲದಲ್ಲಿ ಗಣಪತಿಯ ಅನುಗ್ರಹದೊಂದಿಗೆ ಇವತ್ತು ನಿಮ್ಮ ಈ ಮಹರ್ಷಿ ಆನಂದ್ ಗುರೂಜಿ ಆಗಿ ನಿಮ್ಮ ಮುಂದೆ ಕೂತಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಜೀವನದ ಹಾಕುವ ಮೊದಲನೇ ಹೆಜ್ಜೆಗೆ ಗುರುವಾಗಿ ದಾರಿ ತೋರಿಸಿದಂಥ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನನ್ನು ಪ್ರಾರ್ಥನೆ ಮಾಡ್ತಾ, ಗಣಪನ ಸದಾಕಾಲ ನನ್ನ ಹೃದಯ ಮಂದಿರದಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತಿನ ಕಾಯಕವನ್ನು ಮುಂದುವರಿಸೋಣ. ಹಾಗೆ ಇಷ್ಟು ಹೊತ್ತು ನನ್ನ ಜೀ ಕನ್ನಡದ ಮುಖ್ಯಸ್ಥರ ಬಗ್ಗೆ ಆಗಲಿ ನನ್ನ ಸಿಬ್ಬಂದಿ ವರ್ಗದ ಬಗ್ಗೆ ನಾನು ಮಾತಾಡಿದೆ. 2 ವರ್ಷ ಪೂರೈಸಿಕೊಳ್ತಿರ್ತಕ್ಕಂಥ ಈ ಶುಭಗಳಿಗೆ ಶ್ರೀನಿವಾಸ್ ಶರ್ಮರವರ ಜವಾಬ್ದಾರಿ, ಅವರ ಕಾಯಕದ ಬಗ್ಗೆ ಅವರು ಮಾತಾಡಿದ್ರು. ಆದರೆ ಇದೆಲ್ಲದಕ್ಕೂ ಸಹಿತ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿಯಾಗಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ 10 ವರ್ಷದಿಂದ ANJ ಹೆಲ್ತ್ ಕೇರ್ನ ನಮ್ಮ ಜೋಶಿಯವರು ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಯಾಕೆಂದರೆ ನಾನು ಎಲ್ಲೇ ಹೋದರೂ, ನಾನು ಯಾವ ವಾಹಿನಿಗಳಲ್ಲಿದ್ದರೂ ನನ್ನೊಂದಿಗೆ ಜೊತೆಯಲ್ಲಿದ್ದಾರೆ ಅವರು. ಅಂದಿನಿಂದ ಇಂದಿನವರೆಗೂ ಅಮೃತಬಿಂದು, ಶಕುಂತಲಾ ಮತ್ತು ಮಧುಮೇಹ ನಿವಾರಣೆ, ಈಗ ಗ್ಯಾಸ್ಟ್ರೋಜೀವನ್ ಎಂಬತಕ್ಕಂಥದ್ದನ್ನು ಎಲ್ಲವನ್ನೂ ಸಹಿತ ಒಂದು ಅದ್ಭುತವಾದಂಥ ಒಂದು ಪ್ರೀತಿ ವಿಶ್ವಾಸ ನೋಡಿ. ಪಕ್ಕದ ರಾಜ್ಯ ಕೇರಳ ಆದರೂ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರನ್ನ ಅವ್ರ ಹೃದಯಕ್ಕೆ ಅಪ್ಪಿಕೊಂಡಿದ್ದಾರೆ. ನಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನನ್ನೊಂದಿಗಿದ್ದು ಈ ಧರ್ಮ ಕಾರ್ಯದಲ್ಲಿ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಅಂದಿನಿಂದ ಇಂದಿನವರೆಗೂ ಇದ್ದಾರೆ. ಯಾಕೆಂದರೆ ಇಷ್ಟು ದೊಡ್ಡ ರಥ ಎಳಿಬೇಕಾದ್ರೆ ಇದು ಸುಮ್ಮನೆ ಮಾತಲ್ಲ, ಹುಡುಗಾಟಿಗೆ ಮಾತಲ್ಲ. ಹಾಗೆ ನನ್ನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದು ಹೋದರು. ಎಷ್ಟೋ ಜನ ಸ್ಪಾನ್ಸರ್ಸ್ ಬಂದರು. ಸ್ಪಾನ್ಸರ್ಸ್ 2 ತಿಂಗಳು, 3 ತಿಂಗಳು, 5 ತಿಂಗಳು ಹೀಗೆ ನಿರಂತರವಾಗಿ. ಒಟ್ಟಾರೆ ಹೇಳಬೇಕಂದ್ರೆ ಬೆಳಗಿನ ಈ ಕಾರ್ಯಕ್ರಮ 8ರಿಂದ 9ವರೆವರೆಗೂ ನೇರ ಪ್ರಸಾರ ಇದೆಯಲ್ಲ, ಇದು ಪ್ರತಿಯೊಬ್ಬರ ಜನಮನಸ್ಸನ್ನು ಗೆದ್ದಿರೋದ್ರಿಂದ, ಜನಮಾನಸದಲ್ಲಿರೋದ್ರಿಂದ ಸಾಕಷ್ಟು ಜನ ಸ್ಪಾನ್ಸರ್ಸು ಎಲ್ಲರೂ ಸಹಿತ ನನ್ನೊಂದಿಗೆ ಬರ್ತಿರ್ತಾರೆ. ಆದರೆ ಒಂದಷ್ಟು ಜನ ಬರ್ತಿರ್ತಾರೆ, ನನ್ನ ಪಯಣವನ್ನು ನನ್ನ ಜೊತೆಯಲ್ಲಿದ್ದು ಮುನ್ನಡೀತಿರ್ತಾರೆ. ಆದರೆ ಇದೇ ಸಮಯದಲ್ಲಿ ಕೆಲವಷ್ಟು ಪುಣ್ಯಕ್ಷೇತ್ರಗಳಿಗೆ, ನೀವು ಪುಣ್ಯಕ್ಷೇತ್ರಕ್ಕೆ ಹೋಗೋದಾದರೆ ನಾವು ನಿಮ್ಮೊಂದಿಗಿದ್ದೇವೆ, ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿ ನಮ್ಮ ಸಾಯಿ ಶುಭ್ ಟೂರ್ಸ್ ಅವರು ಸಹಿತ ನನ್ನ ಜೊತೆಯಲ್ಲಿದ್ದರು. ಅವರನ್ನು ಪರಿಚಯ ಮಾಡಿಸಿದ್ದು ನಮ್ಮ ಆಶ್ರಮಕ್ಕೆ ಒಬ್ಬರು ಭಕ್ತರಾಗಿ ಬಂದು ಅವರ ಸೇವೆಯನ್ನು ಯಥೇಚ್ಛವಾದಂಥ ರೀತಿ ಮಾಡಿದಂಥ ನಾಗರತ್ನರವರು. ಅವರನ್ನು ನಾವು ನೆನೆಸಬೇಕು. ಯಾಕೆಂದರೆ ಈ ಒಂದು ಕಾಯಕ ನಡಿಬೇಕಾದ್ರೆ, ಧರ್ಮದ ರಥಯಾತ್ರೆ ನಡಿಬೇಕಾದ್ರೆ ಇದು ಒಬ್ಬರಿಂದ ಸಾಧ್ಯವಲ್ವೇ ಅಲ್ಲ. ಆನಂದ್ ಗುರೂಜಿ ಒಬ್ಬರು ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ. ಅಲ್ಲಿ ಆ ಒಂದು ಪ್ರಕೃತಿ ವಿಸ್ಮಯನ ಪ್ರಕೃತಿಯನ್ನು ತೋರಿಸ್ತಾರೆ ಅಂದರೆ ಅದು ಬರೀ ಆನಂದ್ ಗುರೂಜಿಯವರೊಬ್ಬರು ಸಾಧನೆ ಆಗಲ್ಲ. ಅದಕ್ಕೆ ಪೂರಕವಾಗಿ ಶಕ್ತಿ ಕೊಡೋರು ಬೇಕು. ಹಾಗೆ ಅಯೋಧ್ಯ ಪಯಣವನ್ನು ಸಹಿತ ನನಗೆ ಸಹಾಯ ಮಾಡಿದ್ರು. ಹಾಗೆ ನೇಪಾಳಕ್ಕೆ ಹೊರಡಬೇಕಾದ್ರೆ ನನ್ನ ಆತ್ಮೀಯರು, ನಮ್ಮ ಆಶ್ರಮದ ಶಿಷ್ಯನಾದಂಥ ಶ್ರೀಧರ್, ಹಾಗೆ ಹೇಳ್ತಾ ಹೊರಟ್ರೆ ಹೆಸರುಗಳು ಅಷ್ಟೋತ್ತರ ಥರ ಇದೆ. ಹಾಗೆ ಒಂದೊಂದು ಕಾರ್ಯಕ್ರಮಗಳು ಕೆಲವೊಂದು ಭಾಗಗಳಲ್ಲಿ ನನ್ನನ್ನು ಕರೆಸುವಂಥವರು ಅಲ್ಲಿನ ಜನನಾಯಕರಾಗಿರ್ತಾರೆ. ಅಥವಾ ಆ ಭಾಗದ ಎಷ್ಟೋ ಜನ ಉತ್ತರ ಕರ್ನಾಟಕಕ್ಕೆ ಬಂದರೆ ಆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮಠಮಂದಿರಗಳು, ಆ ಮಠಮಂದಿರಗಳಲ್ಲಿರ್ತಕ್ಕಂಥ ಮಠದ ಸ್ವಾಮೀಜಿಗಳು ಸಹಿತ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ಉತ್ತರ ಕರ್ನಾಟಕದ ಪಯಣ ಅಂದರೆ ಅಲ್ಲಿನೋರು ನನ್ನ ಮೇಲೆ ತೋರಿಸುವಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ. ಉತ್ತರ ಕರ್ನಾಟಕ ದೇವಸ್ಥಾನಗಳ ಗೂಡಲ್ಲ. ಉತ್ತರ ಕರ್ನಾಟಕ ಅಂದರೆ ಅದು ಮಠಮಂದಿರಗಳು, ಅಲ್ಲಿನ ಸಾಧು ಸಂತರು, ಸ್ವಾಮೀಜಿಗಳಿಗೆ ಕೊಡುವಂತಹ ಗೌರವ, ಅವ್ರನ್ನೇ ಅವರು ದೇವರು ಅಂತ ತಿಳ್ಕೊಳ್ತಾರೆ. ಅಪ್ಪಾಜಿ ಅಂತಾರೆ, ಅಪ್ಪ ಅಂತಾರೆ, ಬುದ್ಧಿ ಅಂತಾರೆ, ಗುರುಗಳು ಅಂತಾರೆ. ಹಾಗೆ
ಈ ತುಮಕೂರು ದಾಟಿದ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಏನು ಕೊಟ್ಟರೂ ಋಣ ಹರಿಸ್ಕೊಳಕ್ಕಾಗಲ್ಲ. ಅಷ್ಟು ಅಭಿಮಾನ ಉತ್ತರ ಕರ್ನಾಟಕದಲ್ಲಿದೆ. ಇನ್ನು ಉತ್ತರ ಕರ್ನಾಟಕ ಆದರೆ ಮೈಸೂರು ಹಳೆ ಭಾಗ ಮತ್ತು ಕೊಡಗು, ಈ ಕೊಡಗು ವೀರಾಜಪೇಟೆಯಿಂದ ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದಿರುವ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ. ಹಾಗೆ ಕರ್ನಾಟಕದ ಮೂಲೆ ಇನ್ನು ಇದು ಒಂದು ಭಾಗ ಆದರೆ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಕಡಲ ತೀರ, ಕೊರಗಜ್ಜನ ಸಾನ್ನಿಧ್ಯ, ಯಕ್ಷದೇವ ಸಾನ್ನಿಧ್ಯ, ಹಾಗೆ ಒಂದೊಂದು ಸಹಿತ ಆಯಾ ಭಾಗದಲ್ಲಿರ್ತಕ್ಕಂಥ ಸಾನ್ನಿಧ್ಯಗಳಿದೆಯಲ್ಲ. ಮಂಗಳೂರಲ್ಲಿ ಯಾರನ್ನ ಎಷ್ಟು ಅಭಿಮಾನಿಸ್ತಾರೋ, ಎಷ್ಟು ಪ್ರೀತಿಸ್ತಾರೋ, ಎಷ್ಟು ಹೃದಯ ಕಪ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರನ್ನು ಮಂಗಳೂರಿನ ಅಭಿಮಾನಿಗಳು, ಅಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಸಹಿತ, ನಾನು ಇನ್ನೂ ಏರ್ಪೋರ್ಟಲ್ಲಿ ಫ್ಲೈಟ್ ಇಳಿತಿದ್ದ ಹಾಗೆ ಕಡಿಮೆ ಅಂದರೆ 15ರಿಂದ 20 ಕಾರುಗಳು ಬಂದು ನನ್ನ ಅಲ್ಲಿ ಅವರು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾರೆ. ಆಕೆ ನೋಡ್ಲಿಕ್ಕೂ ಹಾಗಿದ್ದಾಳೆ, ಆದರೆ ಅವಳ ಮನಸ್ಸು ಮಾತ್ರ ಮೃದುತ್ವ. ಜೊತೆಗೆ ಆಕೆ ಏನಾದರೂ ಸರಿ ನಮ್ಮ ಆಶ್ರಮದ ಸೇವೆ ಅಂದರೆ ಓಡಿ ಬರ್ತಾಳಾತ. ಮಂಗಳೂರಿನ ಪ್ರಿಯ ಅಂದರೆ ಆಕೆ ಪೂರ್ತಿ ಹೆಸರು ಪ್ರಿಯದರ್ಶಿನಿ. ಆದರೂ ಒಂದು ಸೇವೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಭಜನಾ ಮನೆಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ, ಸಮಾಜಕ್ಕೆ ಒಂದು ಏನೇ ಆದರೂ ಮಂಗಳೂರು ಭಾಗ ಅಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಒಂದು ಧರ್ಮಧ್ವಜ ನೋಡ್ಬೋದಾ, ಕಿಚ್ಚು ನೋಡ್ಬೋದಾ? ಧರ್ಮಕ್ಕೆ ಕಿಂಚಿತ್ತು ಲೋಪ ಆಯಿತು ಅಂದರೆ ಮೊದಲು ಪಣ ಕಟ್ಟಿ ನಿಂತ್ಕೊಳ್ಳೋರು, ಅವರು ನೋಡೋರು ಅಂದರೆ ಅದು ಮಂಗಳೂರಿನ ಭಾಗ ಅಂತ ಹೇಳ್ಬೋದು. ಆದ್ದರಿಂದ ಈ ಕರ್ನಾಟಕದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾದಂಥ 10 ವರ್ಷ ಪೂರೈಸಿಕೊಂಡು ಶ್ರೀನಿವಾಸ ಶರ್ಮಾರವರ 2 ವರ್ಷದ ಪೂರೈಕೆಗೆ ಇದು ಒಂದು ದಾರಿದೀಪ ಆಗಿದೆ ಅಂದರೆ ಎಲ್ಲರನ್ನೂ ನೆನೆಸಬೇಕು, ಯಾರೊಬ್ಬರನ್ನೂ ಬಿಡುವಂಥದ್ದಲ್ಲ. ಇದಿಷ್ಟು ಆದರೆ ಇನ್ನು ಇದಕ್ಕೆ ಸಹಾಯ ಮಾಡ್ತಾ ನನ್ನ ಜೊತೆಯಲ್ಲಿದ್ದು ನಡೆಸುವಂಥವರು ಸಾಕಷ್ಟು ಜನ. ಹಾಗೆ ಕಂಡು ಕಾಣದ ಕೈಗಳು ಅಂತ ಸಾಕಷ್ಟು ಹೇಳಿದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಬ್ಬೊಬ್ಬರಿದ್ದಾರೆ. ಜೊತೆಗೆ ಮಹರ್ಷಿಗಳ ಈ ಪಯಣ, ಈ ಯಾತ್ರೆ, ಈ ಧರ್ಮಯಾತ್ರೆ, ಈ ಧರ್ಮದ ಜಾಗೃತಿ ಇದೆಲ್ಲ ಮಾಡಬೇಕಾದ್ರೆ ನನ್ನ ಅರ್ಧಾಂಗಿಯೂ ಕಾರಣ. ನನ್ನ ಅರ್ಧಾಂಗಿ ಆಕೆಯಲ್ಲಿ ಸಮಾಧಾನ, ಸಂತೃಪ್ತಿ ಬೇಕು. ಯಾಕೆಂದರೆ ಮನೆಗೆ ನನ್ನನ್ನು ನೋಡಲಿಕ್ಕೆ ಬರುವಂಥ ಅಭಿಮಾನಿಗಳು ಸಾಕಷ್ಟು ಜನ. ಬರೋರಿಗೆ ಒಂದು ದೊಡ್ಡ ಕಾಫಿನೋ ಆ ಹೊತ್ತು ಊಟನೋ ಮಾಡಿಕೊಡ್ಬೇಕಾದ್ದು ಒಂದು ದಿವಸಕ್ಕೂ ಸಹಿತ ಮುಖ ಸಪ್ಪಗೆ ಮಾಡ್ಕೊಳ್ದಿರ ನಾನು ಹೇಳ್ದಂಗೆ ಇಷ್ಟು ಜನ ಬಂದಿರೋ ಕಾಫಿ ಬೇಕು, ಇಷ್ಟು ಜನಕ್ಕೆ ಕಾಫಿ ಆಗಬೇಕು, ಇಷ್ಟು ಜನಕ್ಕೆ ಅಡುಗೆ ಆಗಬೇಕು. ಆ ಜವಾಬ್ದಾರಿ ಹೊತ್ತು ಮಾಡುವಂಥದ್ದು ನನ್ನ ಅರ್ಧಾಂಗಿ. ಅದೇ ಥರ ನನ್ನ ಕುಟುಂಬ, ನನ್ನ ಮಕ್ಕಳು, ನನಗೆ ಸಿಕ್ಕಿರ್ತಕ್ಕಂಥ ದೇವರ ಆಶೀರ್ವಾದ, ಒಳ್ಳೆ ಅಳಿಯಂದರು. ಆ ಅಳಿಯಂದರು ಸಹಿತ ನನ್ನ ಮಗ ಹೇಗೆ ಶ್ರೀನಿವಾಸ ಹೇಗಿದ್ದಾನೋ ಹಾಗೆ ನನ್ನ ಇಬ್ಬರು ಅಳಿಯಂದರು ಹಾಗೇ ಇದ್ದಾರೆ. ಹೀಗೆ ಎಲ್ಲವೂ ಸಹಿತ ಕಂತೆಗೆ ತಕ್ಕ ಬಂತೆ ಅನ್ನೋಂಗೆ ಭಗವಂತ ಎಲ್ಲರನ್ನೂ ಜೋಡಿಸಿದ್ದಾನೆ. ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನನ್ನ ಬಂಧು ಬಾಂಧವ್ಯ, ನಮ್ಮ ಭಾವಂದರು, ಅವ್ರ ಮಕ್ಕಳು ಎಲ್ಲರೂ ಈ ಪ್ರೀತಿ ವಿಶ್ವಾಸದಲ್ಲಿರೋದಕ್ಕೆ ಈ ನಿಮ್ಮ ಮಹರ್ಷಿಗಳ ಈ ಒಂದು ಮಂದಿರ ಇದು ತುಂಬು ಕುಟುಂಬ ಆಗಿದೆ. ಈ ಕುಟುಂಬದಲ್ಲಿ ಮಹರ್ಷಿಗಳು ಮುಂದೆ ನಡಿಬೇಕಾದ್ರೆ ಇವರೆಲ್ಲರ ಸಹಕಾರ ಇದೆ. ಇದಕ್ಕೆ ಸಾಥ್ ಕೊಟ್ಟು ಜೊತೆಯಲ್ಲಿದ್ದು ಏನೇ ಆದರೂ ಸಹಿತ ನಾನು ನಿಮ್ಮ ಜೊತೆಯಲ್ಲಿದ್ದೀರಿ ಅಂತ ನನ್ನ ಪಟ್ಟಶಿಷ್ಯ ಹರೀಶಂದು ಸಾಕಷ್ಟು ಜವಾಬ್ದಾರಿ ಇದೆ. ಅದರಿಂದ ಇಲ್ಲಿ ಯಾರನ್ನೂ ಮರಿಲಿಕ್ಕಾಗಲ್ಲ, ಎಲ್ಲರೂ ಇಲ್ಲಿದ್ದೀರಿ. ನೀವೆಲ್ಲ ಇಲ್ಲಿರೋದ್ರಿಂದ ಈ ನಿಮ್ಮ ಮಹರ್ಷಿಗಳ ನಗುಮುಖ ಸದಾ ನಿಮ್ಮೊಂದಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ದರು, 10 ವರ್ಷ ದಶಕದ ಸಂಭ್ರಮ ಈ ರೀತಿಯಾಗಿ ನಿರ್ಘಳವಾಗಿ ನಿರಾಯಾಸವಾಗಿ ನೆರವೇರಬೇಕು ಅಂತಂದರೆ ಸಾಕಷ್ಟು ಜನರ ಒಂದು ಶಕ್ತಿನೂ ಕೂಡ ಇದಕ್ಕೆ ಸೇರ್ಪಡೆ ಆಗಲೇಬೇಕು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದರು. ಹೌದು, ಕಂಡು ಕಾಣದ ಕೈಗಳು ಸಾಕಷ್ಟು ಇದ್ದಾವೆ. ಎಲ್ಲರ ಒಂದು ಶಕ್ತಿ, ಎಲ್ಲರ ಒಂದು ಸಹಾಯ ಇವತ್ತಿನ ದಿವಸ ಇಂತಹದ್ದೊಂದು ದೊಡ್ಡ ಸಾಧನೆ. ಯಾಕೆಂತಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಬರೀ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಬರೀ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಜೀವನದ ಅಮೂಲ್ಯವಾಗಿರ್ತಕ್ಕಂಥ ಎಷ್ಟೋ ಮೌಲ್ಯಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಲಿ, ಹೆಣ್ಣು ಮಕ್ಕಳು ಆಗ ತಾನೇ ಮದುವೆ ಆಗಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕಾಯಕ ಹೇಗಿರುತ್ತೆ, ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಆಗಿರಲಿ, ಎಷ್ಟೋ ಜನರ ಸಮಸ್ಯೆಗೆ ಒಂದು ಸಾಂತ್ವನದ ನುಡಿ ಆಗಿರಲಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಮುಂದಾಗಿರ್ತಕ್ಕಂಥದ್ದಿದೆ. ಅದೊಂದೇ ಅಲ್ಲ, ನಮ್ಮ ನಾಡು, ನುಡಿ, ಜಲ ಇದಕ್ಕೆ ಏನಾದರೂ ಒಂದು ಚೂರು ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ಮೊದಲನೇದಾಗಿ ಧ್ವನಿ ಎತ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಹೆಸರುಗೊಂಡಿರ್ತಕ್ಕಂಥದ್ದಿದೆ. ಬರೀ ನಾಡು ನುಡಿ ಅಂತಲ್ಲ, ನಮ್ಮ ದೇಶಕ್ಕಾಗಿ ಏನೊಂದು ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳಾದ್ರೂ ಕೂಡ ಅದರ ಬಗ್ಗೆ ಒಂದು ಧ್ವನಿ ಎತ್ತತಕ್ಕಂಥದ್ದಾಗಲಿ, ಅದರ ಜೊತೆ ನಿಂತ್ಕೊಳ್ತಕ್ಕಂಥದ್ದಾಗಲಿ, ಅದರ ಪೂರಕವಾಗಿ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನೇ ಮಹರ್ಷಿವಾಣಿ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥದ್ದಿದೆ. ರೈತರಿಗಾಗಿರ್ಬೋದು, ಯೋಧರಿಗಾಗಿರ್ಬೋದು. ಯಾಕೆ ಅಂತಂದರೆ ಯೋಧರ ಸಂಕಷ್ಟ
ಅವರು ಪ್ರತಿ ಕ್ಷಣವೂ ಕೂಡ ಮುಳ್ಳಿನ ಮೇಲೆ ನಡೀತಕ್ಕಂಥ ಅವರ ಜೀವನ. ಯಾವ ಕ್ಷಣ ಹೇಗೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಸಾವನ್ನು ಅವರು ಜೊತೆನಲ್ಲೇ ಇಟ್ಕೊಂಡು ಓಡಾಡಬೇಕು, ಅಂತಹದ್ದೊಂದು ಪರಿಸ್ಥಿತಿ ಯೋಧರು. ಅವರ ಬಗ್ಗೆ ಒಂದಿಷ್ಟು ಪ್ರಾರ್ಥನೆಗಳನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಸಂಕಲ್ಪಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಅವರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಕ್ಕಂಥದ್ದಾಗಲಿ. ಇನ್ನು ರೈತರು ಪ್ರತಿನಿತ್ಯವೂ ಕೂಡ ಊಟ, ಅನ್ನ ಪ್ರತಿಯೊಂದೂ ಕೂಡ ನಮಗೆ ಅತ್ಯವಶ್ಯಕ. ಹಾಗಾಗಿ ಅಂತಹದ್ದೊಂದು ಕಾಯಕವನ್ನು, ಅಂಥ ಪವಿತ್ರವಾದ ಕಾಯಕವನ್ನು ನೆರವೇರಿಸ್ತಾ ಇರತಕ್ಕಂಥ ರೈತರ ಬಗ್ಗೆ ಒಂದು ಮಾತಾಡ್ತಕ್ಕಂಥದ್ದಾಗಲಿ, ಧ್ವನಿ ಎತ್ತಕ್ಕಂಥದ್ದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಒಂದೆರಡು ವಿಚಾರನ ಹೇಳ್ತಾ ಹೋದರೆ ಪದಗಳೇ ಸಾಲೋದಿಲ್ಲ. ಹಾಗಾಗಿ ಅಂತಹ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ದಶಕದ ಸಂಭ್ರಮ ಪೂರೈಸಿಕೊಂಡಿರ್ತಕ್ಕಂಥದ್ದಿದೆ. ಗಣಪನ ಪೂಜಾನುಷ್ಠಾನವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ಇನ್ನೂ ತಿಳ್ಕೊಂಡಿಲ್ಲ ಅಲ್ವಾ? ಇನ್ನು ಈಗ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ ಜವಾಬ್ದಾರಿ ಕಾಯಕ. 10 ವರ್ಷದ ಈ ಪಯಣ, ಎಷ್ಟೋ ಜನನಾಯಕರ ಸಹಾಯ, ಜೊತೆಗೆ ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿದ್ದಾಗ ಹಾಗೂ ಸಹಿತ ಒಂದಷ್ಟು ಸೇವೆಗಳನ್ನು ನನ್ನ ಕಾಯಕದಲ್ಲಿ ನಾನು ಮಾಡಿದ್ದೇನೆ. ಆ ತೃಪ್ತಿ ನನಗಿದೆ. ಘನ ಸರ್ಕಾರ ನನಗೆ ಕೊಟ್ಟಂತಹ ಜವಾಬ್ದಾರಿ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾಗಿ ನಾನು ಆಯ್ಕೆ ಮಾಡಿದಾಗಲೂ ಸಹಿತ ಎಷ್ಟೋ ದೇವಾಲಯಗಳಲ್ಲಿ ಅಲ್ಲಿ ಮಾಡಬೇಕಾಗಿರ್ತಕ್ಕಂತಹ, ಅಲ್ಲಿರ್ತಕ್ಕಂತಹದ್ದಾಗಲಿ ಅಥವಾ ಅಲ್ಲಿನ ಅಭಿವೃದ್ಧಿ ಬಗ್ಗೆ ಆಗಲಿ ಒಂದಷ್ಟು ಚಿಂತನೆ ಮಾಡಿದ ಜವಾಬ್ದಾರಿ ನಂದಾಗಿತ್ತು. ಹಾಗೆ ಈ ಧರ್ಮರಥ ಯಾತ್ರೆಯಲ್ಲಿ ತಿರುಮಲ ತಿರುಪತಿ ಅಥವಾ ದೇವರ ದರ್ಶನ ಅಥವಾ ಒಂದು ಪುಣ್ಯಕ್ಷೇತ್ರಗಳು ಹೊರಟಾಗ ಮತ್ತು ಒಂದಷ್ಟು ಧರ್ಮದ ಒಂದಷ್ಟು ವಿಶೇಷತೆ, ಅದರಲ್ಲೂ ವಿಶೇಷವಾಗಿ ಮಹಾವಿಷ್ಣುವಿನ ಅನುಗ್ರಹ, ಗೋವಿಂದ, ಮಹಾವಿಷ್ಣುವಿನ ಅನುಗ್ರಹ ಇದೆಯಲ್ಲ, ವಿಷ್ಣುವಿನ ಅನುಗ್ರಹ, ವಿಷ್ಣುಪಾದ. ಆ ವಿಷ್ಣುಪಾದವನ್ನು ದರ್ಶನ ಮಾಡಲಿಕ್ಕೆ ನನಗೆ ದಾರಿ ಮಾಡಿಕೊಟ್ಟಂತಹದ್ದು ನಮ್ಮ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇಶ್ ಶೆಟ್ಟರು. ಕೃಷ್ಣೇಶ್ ಶೆಟ್ಟರಂತೂ ಯಾವುದೇ ಧರ್ಮದ ಕಾರ್ಯಕ್ರಮ ಆಗಿರಲಿ, ಯಾವುದೇ ಮಹರ್ಷಿ ಮಂದಿರದ ಜವಾಬ್ದಾರಿ ಕಾಯಕ ಆಗಿರಲಿ, ಪ್ರಸಾದ ಇಂಥದ್ದೊಂದು ವ್ಯವಸ್ಥೆ ಆಗಬೇಕು, ಇವತ್ತಿಗೂ ಪಣತಟ್ಟು ಕಟ್ಟಿ, ಅಂದರೆ ನೀವು ಹೇಳಿದ್ದನ್ನು ನೀವು ಹೇಳಿದ ಕೂಡಲೇ ನಾನು ಮಾಡ್ತೀನಿ, ನಿಮ್ಮ ಜೊತೆಗೆ ಇದ್ದೀನಿ ಅಂತ ನಮ್ಮ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇಶ್ ಶೆಟ್ಟರು. ಇನ್ನು ನನ್ನ ಆತ್ಮೀಯರಾದಂಥ ಹೂಡಿ ವಿಜಯ್ ಕುಮಾರ್ ಅವರು. ಹಾಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಜನನಾಯಕರು ಅಂತ ಹೇಳಿದೆ ನಾನು. ಒಬ್ಬೊಬ್ಬರ ಹೆಸರು ಹೇಳೋದಕ್ಕಿಂತ ಎಲ್ಲರೂ ನನ್ನ ಹೃದಯದಲ್ಲಿ ಇಟ್ಕೊಂಡು ನನ್ನ ಈ ಧರ್ಮರಥ ಯಾತ್ರೆ ಎಳಿಲಿಕ್ಕೆ ಪ್ರತಿಯೊಬ್ಬರು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಲದಲ್ಲೂ ಸಹಿತ, ಹಾಗೆ ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಸು ಅವರೂ ಸಹಿತ ನನ್ನೊಂದಿಗಿದ್ದಾರೆ. ಒಟ್ಟಾರೆ ಯಾರು ನನಗೆ ಕೈ ಜೋಡಿಸಿ ನನ್ನ ಈ ಧರ್ಮರಥ ಯಾತ್ರೆ ಎಳಿಬೇಕಾದ್ರೆ ಇಷ್ಟು 10 ವರ್ಷದ ಪೂರ್ತಿ ಈ ಸಂಭ್ರಮಾಚರಣೆಯಲ್ಲಿ ಅವರೆಲ್ಲರೂ ಸಹಿತ, ಅವರೆಲ್ಲರ ಪಾತ್ರ ಇಲ್ಲಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಗುರುಗಳೇ, ಪೊಲೀಸ್ ಸಿಬ್ಬಂದಿ ಪಾಪ, ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಯಾರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ಯಾರನ್ನು ಹೇಗೆ ಅವ್ರ ಹೃದಯಕ್ಕೆ ಅಪ್ಕೊಳ್ತಾರೋ ಬಿಡ್ತಾರೋ. ಸಾಮಾನ್ಯಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯ ಮನಸ್ಸನ್ನು ಗೆಲ್ಲೋದು ಭಾಳ ಕಷ್ಟನೇ. ಯಾಕೆಂದರೆ ಅವರ ಕಾಯಕ ಅದು, ಅವರ ಡ್ಯೂಟಿ ಅದು. ಮೈ ಮೇಲೆ ಕಾಕಿ ಬಟ್ಟೆ ಹಾಕಿಬಿಟ್ರೆ ತಮ್ಮನ್ನು ತಾವು ಮರೆತು ಅವ್ರ ಹೆಂಡತಿ ಮಕ್ಕಳನ್ನೂ ಅವ್ರು ಸರಿಯಾಗಿ ನೋಡೋದಿಲ್ಲ. ಅಂತಹದ್ರಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಅಂದರೆ ಎಲ್ಲರೂ ಸಹಿತ ನಾನು ಡ್ಯೂಟಿಗೆ ಬರ್ತೀನಿ, ನಾನು ಹತ್ತಿರದಲ್ಲಿ ನಿಂತ್ಕೊಳ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ, ಅವ್ರ ರಕ್ಷಣೆಗೆ ನಾವು ನಿಂತ್ಕೊಳ್ತೀವಿ ಅಂತ ಓಡಿ ಬರುವಂತಹ ಪೊಲೀಸ್ ಸಿಬ್ಬಂದಿ. ಬರೀ ಪೊಲೀಸ್ ಸಿಬ್ಬಂದಿ ಬಗ್ಗೆ ಹೇಳಿದ್ರೆ ಸಾಲದು. ಕರ್ನಾಟಕದಲ್ಲಿ ಸಾಕಷ್ಟು ಜನ ಲಾಯರ್ಸ್ ಇದ್ದಾರೆ, ಜಡ್ಜಸ್ ಇದ್ದಾರೆ, ನ್ಯಾಯಾಧೀಶರಿದ್ದಾರೆ. ಎಷ್ಟೋ ಜನ ನ್ಯಾಯಾಧೀಶರು ನನ್ನ ಈ ಕಾರ್ಯಕ್ರಮವನ್ನು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥವರಿದ್ದಾರೆ. ಅದೊಂದು ಸಂತೋಷದ ನುಡಿ ಮತ್ತು ನನ್ನೊಂದಿಗಿದೆ. ಹಾಗೆ ಡಾಕ್ಟರ್ಸಲ್ಲಿ ಈ ನನ್ನ ಕಾರ್ಯಕ್ರಮ ನಿಜಕ್ಕೂ ಒಂದು ಜ್ಯೋತಿಷ್ಯ, ನೀವು ಹೇಳಿದಲ್ಲ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಇದು. ಜ್ಯೋತಿಷ್ಯ ರಾಶಿಫಲ ಹೇಳೋದ್ರಿಂದ ಮಾತ್ರ ನಿಮ್ಮ ಮನಸ್ಸಿಗೆ ಗೆಲ್ಲಬಹುದು. ಇದನ್ನು ದಾಟಿ ಬಂದರೆ ಡಾಕ್ಟರ್ಸ್ ಆಗಿರಲಿ, ಲಾಯರ್ಸ್ ಆಗಿರಲಿ, ಪೊಲೀಸ್ ಸಿಬ್ಬಂದಿ ಆಗಿರಲಿ, ಹಾಗೆ ಪ್ರತಿಯೊಬ್ಬ ಸಹಿತ ಒಬ್ಬ ಕಸ ಗುಡಿಸ್ತಕ್ಕಂತಹ ವ್ಯಕ್ತಿಯನ್ನೂ ಸಹಿತ ನಾವು ಗೌರವಿಸೋರಿದ್ದೀವಿ. ರೈತರನ್ನ ಹೇಗೆ ಗೌರವಿಸ್ತೀವೋ ಪ್ರತಿಯೊಬ್ಬರ ಕಾಯಕ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ ನೋಡಿ. ಹೊಟ್ಟೆಪಾಡಿಗಾಗಿ 4 ಮನೆ ಬಚ್ಚಲು ಬಾಚೋರು ತಪ್ಪಿಲ್ಲ, ಹೊಟ್ಟೆಪಾಡಿಗಾಗಿ ನಾವು ಮಾಡೋ ಕೆಲಸನ ಗೌರವಿಸ್ಬೇಕು. ಹಾಗಾಗಿ ಯಾವುದೇ ಕಾಯಕವನ್ನು, ಯಾವುದೇ ಕೆಲಸವನ್ನು, ಯಾವ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅವರ ಪ್ರೀತಿ ವಿಶ್ವಾಸ. ಇನ್ನು ಏರ್ಪೋರ್ಟಿಗೆ ಬಂದರೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ ಸಿಬ್ಬಂದಿ ಅವರು ಸಹಿತ ಹಾಗೆ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಳ್ತಾರೆ. ಎಲ್ಲರ ಕಡೆಯಿಂದಲೂ ಆ ಪ್ರೀತಿ ವಿಶ್ವಾಸ ನಗುಮುಖ ಇರೋದ್ರಿಂದಲೇ ಈ ದೇಹಕ್ಕೆ ಆಯಾಸ ಗೊತ್ತಾಗ್ತಾ ಇಲ್ಲ, ಈ ದೇಹಕ್ಕೆ ನೋವು ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಕೆಲಸ ಆದರೂ ಮಾಡೋಣ, ಇನ್ನಷ್ಟು ಪುಣ್ಯಕ್ಷೇತ್ರಗಳು ನೋಡೋಣ ಅಂತ. ಈಗ ತಾವು ನೋಡಿರ್ತಕ್ಕಂಥ ಗಣಪತಿ ಖಂಡಿತ ನೀನು ನಂಗೆ ತೋರಿಸ್ತೀಯಪ್ಪ. ಮಾತಾಡ್ತಾ ಇರುವಾಗಲೇ ಸ್ವಾಮಿ ಬಲಗಡೆ ಒಂದು ಹೂ ಪ್ರಸಾದ ಕೊಟ್ಟ. ಈ ಬಲಗಡೆ ಹೂ ಪ್ರಸಾದ ಆಗೋದು, ಸ್ವಾಮಿ ಹೂ ಪ್ರಸಾದ ಕೊಡೋದ್ರ ಬಗ್ಗೆ, ನನ್ನ ಬಗ್ಗೆ ಮಾತಾಡ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಗರ್ಭಗುಡಿಗಳಲ್ಲಿ ನಾನು ಒಳಗಡೆ ಪ್ರವೇಶನೇ ಮಾಡೋದಿಲ್ಲ. ನಾನು ಹೊರಗಡೆ ನಿಂತಾಗಲೂ ಸಹಿತ ಅಲ್ಲಿ ಪ್ರಸಾದ ಆಗತಕ್ಕಂಥದ್ದನ್ನು ನಮ್ಮ ಕ್ಯಾಮ್ರಾ ಕಣ್ಣು ನಿಮಗೆ ತೋರಿಸಿದೆ. ಇದು ಬರೀ ಆನಂದ್ ಗುರೂಜಿಯವರ ಜೀ ಕನ್ನಡದ ಕ್ಯಾಮ್ರಾ ಕಣ್ಣು ಮಾತ್ರ ಇರೋದಿಲ್ಲ.
ಆನಂದ್ ಗುರೂಜಿಯವರು ಕಾರ್ಯಕ್ರಮಕ್ಕೋ ನಿಮ್ಮ ಊರಿಗೋ ನಿಮ್ಮ ದೇವಸ್ಥಾನಕ್ಕೋ ಬರ್ತಾರೆ ಅಂದರೆ ಅಲ್ಲೊಂದು 1000 ಮೊಬೈಲ್ ಎದ್ದು ನಿಂತ್ಕೊಂಡಿರುತ್ತೆ, ಒಂದು 1000 ಬೇರೆ ಬೇರೆ ತರಹ ಆಯಾ ಸುತ್ತಮುತ್ತಿರ್ತಕ್ಕಂಥ ಮಾಧ್ಯಮಗಳ ಕ್ಯಾಮ್ರಾ ಬಂದಿರುತ್ತೆ. ಎಲ್ಲರ ಕ್ಯಾಮ್ರಾ ಎಲ್ಲರನ್ನೂ ಕಣ್ತಪ್ಪಿಸಿ ನಾನೇನೋ ಕೈ ಚಳಕ ಮಾಡ್ತೀನ, ಅದು ನನಗೆ ಗೊತ್ತಿಲ್ಲದ ವಿದ್ಯೆ. ನನಗೆ ಗೊತ್ತಿರೋದು ಒಂದೇ, ಅಲ್ಲಿ ನಾನು ಕೇಳೋದು ಇಷ್ಟೇ, ನನ್ನ ಹೆಂಡತಿ ಮಕ್ಕಳಿಗೂ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡಪ್ಪ ಅನ್ನೋ ಮಾತು ಇವತ್ತಿಗೂ ನಾನು ಯಾವ ದೇವ್ರ ಮುಂದೆನೂ ಕೇಳಿಲ್ಲ. ನಾನು ಕೇಳೋದು ಇಷ್ಟೇ, ರಾಜ್ಯದ ಜನತೆಗೆ, ಅದರಲ್ಲೂ ನೊಂದು ಬೆಂದಿರ್ತಕ್ಕಂಥವ್ರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ನೋವು ಪಡ್ತಕ್ಕಂಥವ್ರಿಗೆ ಆ ನೋವಿನಿಂದ ಬೇಗ ಮುಕ್ತಿ ಮಾಡಲಿಕ್ಕೆ ದಾರಿ ತೋರಿಸಪ್ಪ ಅಂತ ನಾನು ಕೇಳಿರ್ತೇನೆ. ನಾನು ಕೇಳೋದು ಅದೊಂದೇ, ಜೈ ಜವಾನ್ ಜೈ ಕಿಸಾನ್. ಆ ಕ್ಷಣಕ್ಕಾಗುವಂಥದ್ದೇ ಮಹಾಪ್ರಸಾದ. ಆ ಪ್ರಸಾದಗಳೇ ಬಹಳ ತೃಪ್ತಿ. ಎಷ್ಟೋ ಸತಿ ಪ್ರತ್ಯಕ್ಷವಾಗೂ ತಾವು ನೋಡಿದ್ದೀರಿ. ಹಾಗೆ ನನ್ನ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಮಾತಾಡುವಂತಹ ಅದ್ಭುತವಾದ ಸಾಲಿಗ್ರಾಮ, ಆ ಸಾಲಿಗ್ರಾಮದಲ್ಲೂ ಅಂಥದ್ದೊಂದು ಶಕ್ತಿ ಇರೋದಕ್ಕೋಸ್ಕರನೇ 1 ವರ್ಷ ಪೂರೈಸ್ಕೊಳ್ತಾ ಇದೆ. ಇದೇ ಆಗಸ್ಟ್ 1ರಿಂದ 11ರವರೆಗೂ, ಆಗಸ್ಟ್ 1ರಿಂದ 11ರವರೆಗೂ ನಡೀತಕ್ಕಂಥದ್ದು. ಇದೆಲ್ಲ ಒಂದಾದರೆ ಆಶ್ರಮದ ದೊಡ್ಡ ಜವಾಬ್ದಾರಿ. ಅಂತಹ ಭವ್ಯವಾದಂತಹ ಆಶ್ರಮ ಬರೀ 9 ದಿವಸಕ್ಕೆ ಒಂದು ದೇವಸ್ಥಾನ ಆಗಿ, ಆ ದೇವಸ್ಥಾನ ಇವತ್ತು ನೋಡಲಿಕ್ಕೆ 2 ಕಣ್ಗಳ ಸಾಲಲ್ಲ, ಅಷ್ಟು ಆನಂದವಾಗಿ ಪ್ರತಿ ಶನಿವಾರ ಭಾನುವಾರ, ನಿನ್ನೆ ಕಡಿಮೆ ಅಂದರೆ ಒಂದು 1,500-2 ಸಾವಿರ ಜನ ಬೆಳಗಿನಿಂದ ಸಂಜೆವರೆಗೂ. ಹಾಗೆ ಒಂದೊಂದು ಸತಿ ಅಡಿಗೆಯವರು ಕೈ ನಿಂತು ಹೋಗುತ್ತೆ. ಅಡಿಗೆಯವರು ನಿಂತರೂ ಸಹಿತ ಯಾರೋ ಒಬ್ಬರು ಸೇರಿಕೊಂಡು ಅಲ್ಲಿ ಬೇಗ ಅಡಿಗೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಊಟ ಬಡಿಸೋಂಥ ನಿಮಿಷಕ್ಕೂ ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೆ ಗುರುಗಳೇ, ಅಡುಗೆ ಮನೆಗೆ. ಅಲ್ಲಿ ಅಡುಗೆ ಮಾಡೋರು ಇಟ್ಟಿದ್ದೀನಿ ಗುರುಗಳೇ, ಇಟ್ಟಿದ್ದೀನಿ ಬಾ ದೊಡ್ಡ ದೊಡ್ಡ ಪಾತ್ರೆ ಪಾಪ ಅಕ್ಕಿ ಅವರು. ಯಾಕಂದ್ರೆ ಜನ ಬರೋದು ಗೊತ್ತಾಗಲ್ಲ, ಬಂದೇ ಬಿಡ್ತಾರೆ. 11 ಗಂಟೆವರೆಗೂ ಜನ ಇರೋದಿಲ್ಲ. 11ರ ಮೇಲೆ ಶುರುವಾಗುತ್ತಲ್ಲ ಜನ, ಆ ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಂತೋಷ ಏನಂದರೆ, ನೀವು ಬೇರೆ ದೇವಾಲಯಗಳಿಗೆ ಹೊರಟ್ರೆ ಹಾಗೋ ಹಿಂಗೆ ಬರ್ತೀರಿ. ನನ್ನ ಆಶ್ರಮಕ್ಕೆ ಬಂದರೆ ಬೆಳಗ್ಗೆ 6 ಗಂಟೆಗೋ 8 ಗಂಟೆಗೋ ಬರ್ತಾರಲ್ಲ, ಮಧ್ಯಾಹ್ನ 3-4 ಗಂಟೆ ಆಗುತ್ತೆ ಊಟ ಮುಗಿಯೋಷ್ಟೊತ್ತಿಗೆ. 3 ಗಂಟೆ ಅಂತೂ ಖಂಡಿತ ಆಗೇ ಆಗುತ್ತೆ. ಯಾಕೆಂದರೆ ಮಹಾಮಂಗಳಾರತಿ ಆಗುತ್ತೆ 2 ಗಂಟೆ, 1:30-2 ಗಂಟೆ ಆಗಿಬಿಡುತ್ತೆ ನಮ್ಮಲ್ಲಿ. 12 ಗಂಟೆಗೆ ಅಭಿಷೇಕ ಪ್ರಾರಂಭ, ಅಭಿಜಿನ್ ಲಗ್ನದಲ್ಲೇ ಅಭಿಷೇಕ ಪ್ರಾರಂಭ ಆಗುವಂಥದ್ದು ಶನಿವಾರ ಭಾನುವಾರ ಗೌರ್ಮೆಂಟ್ ಹಾಲಿಡೇಸಲ್ಲಿ. ಯಾಕೆಂದರೆ ರಜಾದಿನಗಳಲ್ಲಿ ದೂರಾಭಾರದಿಂದ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶ. ಆ ಸಮಯದವರೆಗೂ ಕಾದು ತಾಳ್ಮೆಯಿಂದ ಕೂತು ದೇವ್ರನ್ನ ಕಣ್ತುಂಬ ನೋಡಿ ಅವ್ರ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು, ನಾನು ಹೇಳೋ ಮಾತು ಇಷ್ಟೇ, ದೇವರ ಮತ್ತು ನಿಮ್ಮಗಳ ಮಧ್ಯದಲ್ಲಿ ಯಾರೂ ಇಲ್ಲ. ಆನಂದ್ ಗುರೂಜಿಯವರು ಬರೋದಿಲ್ಲ. ನಿಮ್ಮ ಕಷ್ಟ ಏನಿದೆ ನೇರವಾಗಿ ಕೇಳ್ಕೊಳ್ಳಿ. ನೀವಲ್ಲಿ ಏನು ಕೇಳ್ತಿದ್ದೀರಿ ಅದು ನಿಮ್ಮ ಕಾಯಕ ಸಿದ್ಧಿ ಆಗ್ತಾ ಇದೆ. ಅಂತಹ ಅದ್ಭುತವಾದಂತಹ ಕಾರಣಿಕ ಕ್ಷೇತ್ರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯ, ಈ ಆಶ್ರಮ, ನಾನಿರುವ ಸ್ಥಳ ಮತ್ತು ನನ್ನ ಹಿಂದಿನ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ದೊಡ್ಡಳಿಯ ಮನು ಗುಂಡೂರಾವ್ ನೆನೆಸ್ಕೊಳ್ಬೇಕು. ವ್ಯಕ್ತಿನ ತಾನೆಲ್ಲವನ್ನು ತ್ಯಾಗ ಮಾಡಿ ತಾನು ಮಾಡುವ ಕಾಯಕವನ್ನು ಬಿಟ್ಟು ಈ ಸಂಸ್ಥಾನಕ್ಕಾಗಲಿ ಹಗಲು ರಾತ್ರಿ ಅಂದಿರ ಮನುಷ್ಯ ರಾತ್ರಿ 12 ಗಂಟೆ 1 ಗಂಟೆ ಆದರೂ ಎಲ್ಲರ ಸಿಬ್ಬಂದಿ ಜೊತೆ ಕೂತು ಮಾತಾಡಿ ನಾಳೆ ಬೆಳಗ್ಗೆ ಹೀಗಾಗಬೇಕು, ಹೀಗೆ ವ್ಯವಸ್ಥೆ ಮಾಡಬೇಕು ಅಂತ ಮಾತಾಡೋ ಗುಣ. ಇವೆಲ್ಲ ನಾವು ಋಣ ಹರಿಸೋಕ್ಕಾಗೋದಿಲ್ಲ. ಹಾಗೆ ಇಂತಹದ್ದು ಅದ್ಭುತವಾದಂತಹದ್ದು ಹೀಗೆ ನನಗೇನೋ ಒಂದಿರುತ್ತೆ, ನಂದೇನೋ ಒಂದು ಜವಾಬ್ದಾರಿ ಇದೆ, ನಾನು ಈ ಜವಾಬ್ದಾರಿ ಬದ್ಧನಾಗಿರಬೇಕು. ನನ್ನ ಹಿಂದೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಳಿಯಂದರು, ಒಬ್ಬೊಬ್ಬ ಅದು ಹೇಳ್ತಿರೋದು ಎಲ್ಲಿ ಬೆಲ್ಲದ ನಾಲ್ಗೆ 100 ಮಾತಾಡ್ಕೊಳ್ಬಹುದು, ಏನು ಬೇಕಾದರೂ ಮಾತಾಡಲಿ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ. ಆದರೆ ಒಂದು ಧರ್ಮದ ರಥಯಾತ್ರೆ ನಡೀಬೇಕಾದ್ರೆ ಇವರೆಲ್ಲರೂ ಸಹಿತ ಪಣತೊಟ್ಟು ನಿಂತು ನಾವು ನಿಮ್ಮೊಂದಿಗೆ ಇದ್ದೀವಿ ಎಂದಿದ್ದಕ್ಕೋಸ್ಕರನೇ ಇವತ್ತು ಈ ಮಟ್ಟದ ಒಂದು ಪ್ರಯಾಣ ನಡೀತಾ ಇದೆ. ಈ ಪ್ರಯಾಣ ನನ್ನ ಇಡೀ ಕುಟುಂಬದ್ದು ಮತ್ತು ನಿಮ್ಮದು, ನೀವೆಲ್ಲರ ಸಹಕಾರದಿಂದ ಮಾತ್ರ ಈ ಧರ್ಮದ ರಥಯಾತ್ರೆ ನಡೆಯುತ್ತೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೂ ಒಂದು ವಿಸಿಟ್, ವಾರಕ್ಕೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಆಯಾ ಗ್ರಾಮದಲ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತ ಬಾಂಧವರನ್ನ, ಅಲ್ಲಿರ್ತಕ್ಕಂಥ ಆ ಬಡ ಕುಟುಂಬಗಳನ್ನು ಅಲ್ಲಿ ಬಂದು ಅವರ ಕಷ್ಟ ಏನು, ಅದಕ್ಕೆ ಪರಿಹಾರ ಏನು ಮಾಡ್ಬೋದು, ಆ ಚಿಂತನೆಯನ್ನು ನಮ್ಮ ಮಹರ್ಷಿವಾಣಿ ತಂಡ ಮಾಡುತ್ತೆ. ಮಾಡಲಿಕ್ಕೆ ಈಗಾಗಲೇ ನಾವು ಅದರ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಖಂಡಿತ ಹೇಳ್ತಾ ಹೊರಟ್ರೆ ದಿನ ಟೈಮು ಒಂದು ಗೊತ್ತಿಲ್ಲ. ಅದರಲ್ಲೂ ಆದರೂ ನಿರಂತರವಾಗಿ 2 ಗಂಟೆಗಳ ಕಾಲ. ಅದಕ್ಕೋಸ್ಕರನೇ ನಾನು ವಿಚಾರಗಳನ್ನು ನನ್ನ ಅಭಿಮಾನಿಗಳ ಹತ್ರ ಪ್ರತಿ ದಿವಸ ನಿಮಗಾಗಿ ನನ್ನ ಕಾರ್ಯಕ್ರಮ ಇರ್ತಿತ್ತು. ಇವತ್ತು ನನ್ನದೇ ಕಾರ್ಯಕ್ರಮ ಆದ್ದರಿಂದ ನನ್ನ ಬಗ್ಗೆ ನನಗೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರನ್ನು ಸಹಿತ ನಾನು ನೆನೆಸ್ಕೊಳ್ಬೇಕಾಗಿದೆ. ಮೊದಲೇ ಹೇಳಿದೆ, ಈ ಧರ್ಮರಥಯಾತ್ರೆ ನಡಿಬೇಕಾದ್ರೆ ಪ್ರತಿಯೊಬ್ಬರೂ ನಾನು ನೆನೆಸಬೇಕು ಅಂತ. ನಮ್ಮ ದೊಡ್ಡಬಳ್ಳಾಪುರ ನಾಗರಾಜರವರಾಗಲಿ, ಯಾಕೆಂದರೆ ಮುತ್ಯಾಲಮ್ಮ ದೇವಸ್ಥಾನದ ಅಧ್ಯಕ್ಷರವರು, ಅವರು ಸಹಿತ ಪ್ರಾರಂಭ ದಿನಗಳಲ್ಲಿ ಅವರು ನನ್ನ ಜೊತೆಲಿ ಹಾಗೇ ಇದ್ದಂಥವ್ರು. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ನಾಗರಾಜು ಬಾಬಾ ದೇವಸ್ಥಾನದವರು ಏನಪ್ಪ ಯಾರನ್ನು ಬಿಡೋದ, ಎಲ್ಲರೂ ನನ್ನ ಅಭಿಮಾನಿಗಳಿದ್ದಾರೆ. ಹಾಗೆ ಎಲ್ಲಕ್ಕೂ ಮುಖ್ಯವಾಗಿ ಇವತ್ತು ನವರತ್ನ ಅಗ್ರಹಾರದಲ್ಲಿ ನಾನು ವಾಸ ಇದ್ದೇನೆ. ನವರತ್ನ ಅಗ್ರಹಾರದಲ್ಲೇ ಇರತಕ್ಕಂತಹ ಒಂದು ಮಹರ್ಷಿ ಮಂದಿರಕ್ಕೆ ಸಂಬಂಧಪಟ್ಟಂಗೆ ನವರತ್ನ ಅಗ್ರಹಾರದ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅವರು ಸಹಿತ ನಮ್ಮೊಂದಿಗೆ ಹಾಗೆ ಸಹಕರಿಸಿದ್ದಾರೆ.
ಅವರ ಪ್ರೀತಿ ವಿಶ್ವಾಸ. ಯಾಕೆಂದರೆ ನಾವು ಎಲ್ಲಿದ್ದರೂ ಯಾವ ಪ್ರಾಂತ್ಯದಲ್ಲಿದ್ದರೂ ಅಲ್ಲಿ ಆ ಬಾಂಧವ್ಯ ಇದೆಯಲ್ಲ, ಅಣ್ಣ ತಮ್ಮಂದಿರ ಥರ ಒಬ್ರಿಗೊಬ್ರು ಬಂದು ಸಹಕರಿಸುವಂಥದ್ದು, ಅದು ಬಹಳ ಮೆಚ್ಚುವಂಥದ್ದು. ಹಾಗೆ ಆ ಭಾಗದಲ್ಲಿ ನಮ್ಮ ಮಹೇಶು, ಹೌದು, ಆತನ ವಯಸ್ಸು ಚಿಕ್ಕದಾದರೂ ಎಲ್ಲವನ್ನೂ ಸಹಿತ ಪರಿಪಾಲನೆ ಮಾಡುವ ಒಂದು ಒಳ್ಳೆಯ ಗುಣ. ಒಳ್ಳೆಯದಾಗಲಿ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀ ಕ್ರೋಧಿರಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 17/6/2024 ಸೋಮವಾರ, ಏಕಾದಶಿ ಚಿತ್ತಾ ನಕ್ಷತ್ರ. ಇವತ್ತು ಏಕಾದಶಿ ಚಿತ್ತಾ ನಕ್ಷತ್ರ, ಇವತ್ತು ಏಕಾದಶಿ ಬೆಳಗ್ಗೆ ಇದೆ. ಹಾಗೆ ಇವತ್ತು ನಕ್ಷತ್ರ ಪ್ರಕಾರ ಬಹಳ ವಿಶೇಷವಾಗಿದೆ. ಹಾಗಾಗಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ವಾರದ ಮೊದಲನೇ ದಿವಸ ಸೋಮವಾರ. ಏನೇ ಆದರೂ ಸೋಮವಾರ ಬಂತು ಅಂದರೆ ಎಲ್ಲರೂ ತಮ್ಮ ತಮ್ಮ ಕಾಯಕಕ್ಕೆ ಬೇಗ ಬೇಗ ಹೊರಡಬೇಕು ಅನ್ನೋ ಚಿಂತನೆಯಲ್ಲಿರ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಕಾರ್ಯ ನಿಲ್ಲದಿರ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗಲಿ. ಹಾಗೆ ಎಲ್ಲರೂ ಪ್ರಾರ್ಥನೆ ಮಾಡೋಣ, ಗಣಪನ ಆರಾಧನೆ ಮಾಡೋಣ. ಶಕ್ತಿ ಗಣಪತಿ ಬಹಳ ವಿಶೇಷವಾದಂಥ ರೀತಿ ಇದೆ. ಶಕ್ತಿ ಗಣಪತಿಯನ್ನು ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ವರ್ಷದ 365 ದಿವಸ ಸತತ 10 ವರ್ಷದಿಂದಲೂ ಸಹಿತ ಇಲ್ಲಿ ಕೂತಿರ್ತಕ್ಕಂಥ ಲಕ್ಷ್ಮಿ ವಿರಾಜಮಾನಲಾಗಿ ಪ್ರತಿ ದಿವಸ ಆಕೆಯಲ್ಲಿರ್ತಕ್ಕಂಥ ಆ ವಿಗ್ರಹದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಈ ವಿಗ್ರಹದ ಶಕ್ತಿ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆನೆ. ಆ ವಿಗ್ರಹ ಯಾರು ನಗುನಗ್ತಾ ನೋಡಿದ್ರೆ ಆ ನಗುಮುಖ ತೋರಿಸ್ತಾಳೆ. ಮನನೊಂದಿದೆ, ನನಗೆ ನೋವಿದೆ, ನನಗೇನೋ ನನ್ನ ಕಷ್ಟ ಇದೆ, ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಮುಖದಲ್ಲೂ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ. ಈ ವಿಗ್ರಹಕ್ಕೆ ಅಂಥದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಇದು ನಾನು ಹೇಳೋ ಮಾತಲ್ಲ. ಎಷ್ಟೋ ಜನ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಕ್ಕಂಥವ್ರು, ನಾನು ಪ್ರಾರಂಭದಲ್ಲಿ ಮಂತ್ರವನ್ನು ಹೇಳ್ತೀನಲ್ಲ, ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ, ಈ ಮಂತ್ರವನ್ನು ಹೇಳುವಾಗ ಅವರೆಲ್ಲರೂ ಸಹಿತ ತದೇಕಚಿತದಿಂದ ಲಕ್ಷ್ಮಿಯನ್ನು ಗಮನಿಸ್ತಾರೆ. ಆ ಕ್ಷಣ ನಾನು ಏನು ಮಂತ್ರವನ್ನು ಹೇಳ್ತೀನಿ, ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ಆ ಪ್ರಾರ್ಥನೆ ಮಾಡುವ ಕಾಲ ಅವರ ಕಷ್ಟಗಳನ್ನು, ಅವರ ಸಮಸ್ಯೆಗಳನ್ನು ಆ ದೇವಿ ಹತ್ರ ಹೇಳ್ಕೊಳ್ತಾರೆ. ಒಂದು ದೇವಾಲಯಕ್ಕಿಂತ ಹೆಚ್ಚಿನಾದ ರೀತಿ ದೇವಾಲಯದಲ್ಲಿ ನಿತ್ಯ ಅಭಿಷೇಕ, ಅಲಂಕಾರ, ಷೋಡಶೋಪಚಾರ ಇಲ್ಲೇನೇ ನಡೆಯುತ್ತೆ. ಆದರೆ ಬೆಳಗ್ಗೆ 1:30 ಗಂಟೆ ತಾಯಿನ ಪ್ರಾರ್ಥನೆ ಮಾಡುವಾಗ ಆ ತಾಯಿಯಲ್ಲಿರ್ತಕ್ಕಂಥ ಪ್ರಸನ್ನತೆಯನ್ನು ಕಾಣ್ತಾರೆ, ಆಶೀರ್ವಾದವನ್ನು ತಗೊಳ್ತಾರೆ. ಅಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರವಾಗಿದೆ ಈ ಮಹರ್ಷಿವಾಣಿ ಕಾರ್ಯಕ್ರಮ. ಒಳ್ಳೆಯದಾಗಲಿ. ಇನ್ನು ಈಗ ದಶಕದ ಸಂಭ್ರಮದಂದು ಶಕ್ತಿ ಗಣಪತಿಯ ಆರಾಧನೆ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹವನವನ್ನು ನಾವು ಆಚರಣೆಯನ್ನು ಮಾಡ್ತಕ್ಕಂಥವ್ರಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶಕ್ತಿ ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಸಮಯ. ಹಾಗಾಗಿ ನಮ್ಮೊಂದಿಗೆ ತಾವು ಕೂಡ ಆ ಕೂತ ಜಾಗದಲ್ಲೇ, ಇಲ್ಲ ಅಂತಂದರೆ ತಾವು ನಿಂತ ಜಾಗದಲ್ಲೇ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೇವೆ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ ಪೂಜಾನುಷ್ಠಾನ ಮಾಡೋಣ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಒಂದು ಸುಂದರವಾದಂಥ ಆಸ್ಥಾನ, ಈ ಮಹರ್ಷಿವಾಣಿ ಕಾರ್ಯಕ್ರಮದ ದೇಗುಲ, ಈ ದೇವಾಲಯವನ್ನು ಎಷ್ಟು ಸ್ವಚ್ಛಂದವಾದಂತಹ ಅಲಂಕಾರ ಇದೆ ನೋಡಿ. ನನಗೆ ನೋಡಲಿಕ್ಕೆ 2 ಕಣ್ಗಳು ಸಾಲದು, ಹಾಗಾಗ್ತಾ ಇದೆ. ಅಂದರೆ ನಾವಿಲ್ಲಿ ಕೂತು ಇಷ್ಟು ಅಲಂಕಾರ, ಇಷ್ಟು ವೈಭೋಗವನ್ನು, ಇಷ್ಟೆಲ್ಲ ಸೌಂದರ್ಯವಾಗಿ ಮಾಡಿರ್ತಕ್ಕಂಥ ನನ್ನ ಜೀ ಕನ್ನಡದ ಮುಖ್ಯಸ್ಥರಿಗೂ ಹಾಗೂ ಇದರ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥವರು ನಮ್ಮ ಪ್ರೊಡಕ್ಷನ್ ಟೀಮ್, ಪ್ರಭಾಕರ್ ಆಗಿರಲಿ, ನಮ್ಮ ಪ್ರದೀಪು ಅವ್ರನ್ನೆಲ್ಲ, ಪ್ರಶಾಂತು, ಇವರೆಲ್ಲ ಅಷ್ಟೇ ಶ್ರಮಪಟ್ಟು ಮಾಡಿದ್ದಾರೆ ಪಾಪ, ಜವಾಬ್ದಾರಿ. ಯಾಕೆಂದ್ರೆ 10 ವರ್ಷದ ದಶಕ ಹೇಳದ್ನಲ್ಲ, ಶಕ್ತಿ ತುಂಬತಕ್ಕಂಥವ್ರು, ಕಾಫಿ ಕೊಡ್ತಕ್ಕಂಥ ನಮ್ಮ ರಘು ಪಾಪ ರಜಾ. ಆದ್ರೆ ಎಲ್ಲನೂ ಹೀಗೆ ಬರಬೇಕು ಅಂತ ಹಠದಿಂದ ಕೆಲಸ ಮಾಡೋದು ನಮ್ಮ ಮಂಜುನಾಥ್, ನಮ್ಮ PCR ಅಲ್ಲಿ ಇರ್ತಕ್ಕಂಥವ್ರು. ಅಲ್ಲಿ PCR ಅಲ್ಲಂತೂ ಅವ್ರಿಗೆ ಯಾವಾಗೂ ಚಾರ್ಜ್ ನಮ್ಮ ರವಿ ಆಗಿರ್ಬೋದು, ನಮ್ಮ ಆನ್ಲೈನ್ ಎಡಿಟರ್ ಹರೀಶ್ ಮತ್ತೆ ಹೀಗೆ ಇಬ್ರ. ಇನ್ನು ಇದೆಲ್ಲ ಆದ್ಮೇಲೆ ನಾವು ಹೊರಗಡೆ ಕಾರ್ಯಕ್ರಮಗಳು ಹೋಗಿ ಬಂದ್ರೆ ಅದರ ಒಂದು ನೈಜತೆ, ಆ ಚಿತ್ರೀಕರಣವನ್ನ ಅದನ್ನ ಸಂಪೂರ್ಣವಾಗಿ ಕ್ಲೀನಾಗಿ ರೆಡಿ ಮಾಡಿ, ಟ್ರಿಮ್ ಮಾಡಿ, ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಅದನ್ನ ನಿಮ್ಮ ಮುಂದೆ ಚೆನ್ನಾಗಿ ಕಾಣಿಸೋ ತರ ಮಾಡುವಂತಹದ್ದು ನಮ್ಮ ಆಫ್ಲೈನ್ ಎಡಿಟರ್ ಹರೀಶ್. ಇಬ್ಬರು ಹರೀಶ್ಗಳೇ. ಇವರಿಬ್ಬರ ಮಧ್ಯೆ ಇನ್ನೊಬ್ಬ ಹರೀಶ್ ಇದ್ದಾರೆ, ನಮ್ಮ ಹರೀಶ್ ಬ್ರಿಕ್ಸ್. ಹರೀಶ್ ಅವರು ಅಷ್ಟೇ, ಎಲ್ಲ ಹೋದ್ರು ನನ್ನ ಹಿಂದೆ ಪಯಣ. ಆಶ್ರಮ ಅಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಡ ಬರಬೇಕು ಅಂತಂದ್ರೆ ಪಾಪ ನಮ್ಮ ಹರೀಶ್ ಅವರು ಬ್ರಿಕ್ಸ್ ಏನು ಹೇಳಿ ಕೇಳಿದಾಗೆಲ್ಲ ಒಂದು ರೋಡ್ ಇಟ್ಟಿಗೆ ಬೇಕು, ಕಳಿಸ್ಬಿಡ್ತೀನಿ, ನಾನು ಕಳಿಸ್ಕೊಡ್ತೇನೆ. ಸಿಮೆಂಟ್ ಬೇಕು, ನಾನು ಕಳಿಸ್ತೀನಿ. ಹೌದು, ಇವರೆಲ್ಲ ಋಣ ಹರ್ಸಕಾಲ. ಆದರೆ ಒಂದು ಎಲ್ಲವನ್ನೂ ನಾವು ಇಲ್ಲಿ ಬಿಟ್ಟು ಹೋಗೋರು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಏನೇ ಸಂಪಾದನೆ ಮಾಡೋರು ಬಿಡ್ತೀವಿ, ಆ ಪ್ರೀತಿ ವಿಶ್ವಾಸ ಮಾತ್ರ ಈ ಹೃದಯದಲ್ಲಿ ಇರುತ್ತೆ. ನಂದು ತಂದು ಅನ್ನೋ ಆ ಪ್ರೀತಿ ವಿಶ್ವಾಸ ಬರೋದೆಲ್ಲಿ ಹೀಗೆ. ಇನ್ನು ಕ್ಯಾಮ್ರಾಮನ್ಗಳಿಗಂತೂ ಭಾಳ ಗೋಳೆಕೋತಾ ಇರ್ತೀವಿ ನಾವು. ಅವ್ರು ನಮ್ಮ ಮುಂದೆ ಸರಿಯಾಗಿ ಬರಲಿಲ್ಲ ಅಂದರೆ ಕಂಡು ಬಿಡ್ತೀವಿ. ಆದರೂ ಅವರು ತಲೆ ಬಗ್ಸಿ ನಿಲ್ಲಬೇಕು, ಕೆಲಸ ಮಾಡಬೇಕು. ನಮ್ಮ ಮಂಜುನಾಥ್ ಆಗಿರಲಿ, ವಿಶ್ವನಾಥ್ ಆಗಿರಲಿ, ನಮ್ಮ ಪರಶು, ರಘು, ನಮ್ಮ ದತ್ತು, ಇವತ್ತೆಲ್ಲ ನಮ್ಮ ಕ್ಯಾಮ್ರಾ ಟೀನೇ. ಇದೆಲ್ಲ ನಮ್ಮ ಮುಖ್ಯಸ್ಥರಾದಂಥ ರಾಘವೇಂದ್ರ ಹುಣಸೂರು ಮತ್ತು ನಮ್ಮ ಆಂಟೋನಿ ದಾಸ್.
ಆಂಟೋನಿ ದಾಸ್ ಅಂದಾಗ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಹೇಗೆ ಅಂತ, ಅವರು ಕ್ರಿಶ್ಚಿಯನ್ ಆದರು, ಭಗವದ್ಗೀತೆಯನ್ನು, ಕೃಷ್ಣನ ಬಗ್ಗೆ ಆರಾಧನೆಯನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕತೆ ಧಾರ್ಮಿಕತೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅರಿಶಿನ ಕುಂಕುಮ ದೇವರಿಗೆ ಹೀಗೆ ಇಡಲಿಲ್ಲ ಅಂದರೆ ಅದ್ಯಾಕೆ ಸರಿಯಾಗಿ ಇಟ್ಟಲ್ಲ ನೀವು ಅಂತ ಹೇಳ್ತಾರೆ. ಅಂದರೆ ಆ ಥರ ಒಂದು ಸಂಪೂರ್ಣವಾಗಿ ತನ್ನ ಕಾಯಕಕ್ಕೆ ಲೋಪ ಬಾರದಂತೆ ನಡ್ಕೊಳ್ಳುವಂತಹದ್ದು ನಮ್ಮ ಆಂಟೋನಿ ದಾಸ್. ಆ ಪ್ರೀತಿ ವಿಶ್ವಾಸ ನಮ್ಮ ಬಾಸ್ಕಿಯವರು, ಆಮೇಲೆ ಶರಣಯ್ಯ ಅವರು ಒಬ್ಬರ ಇಬ್ಬರ ಇವತ್ತು ಎಲ್ಲ ಲಿಸ್ಟು ನಮ್ಮ ಮುಂದೆ ಇಟ್ಕೊಳ್ಬೇಕಿತ್ತು ನಾವು. ಅವಾಗಲೇ ಚೆನ್ನಾಗಿ ಎಲ್ಲರೂ ಜೊತೆ ನಿಲ್ಸ್ಕೊಂಡಿದ್ರೆ ಚೆನ್ನಾಗಿತ್ತು. ಒಂದು ದಿವಸ ಶ್ರಮಪಟ್ಟರು ನನ್ನ ಹಿಂದೆ ಮುಂದೆ ಓಡಾಡೋರೆಲ್ಲ ನನ್ನ ಜೊತೆ ಬಂದ್ರಪ್ಪ ಇವತ್ತು ಅಂದ್ಬಿಡ್ಬೇಕಾಯ್ತು. ಇಲ್ಲ, ಮುಂದೊಂದು ದಿವಸ ಯಾರು ಯಾವ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರಲ್ಲ, ಯಾರೆಲ್ಲ ಕೆಲಸ ಕಷ್ಟಪಡ್ತಾರಲ್ಲ, ಅವ್ರನ್ನೆಲ್ಲರನ್ನೂ ಒಂದು ದಿವಸ ನನ್ನ ಕಾರ್ಯಕ್ರಮದಲ್ಲಿಟ್ಟು ಅವ್ರನ್ನೆಲ್ಲರೂ ನಿಮಗೆ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದು ನನ್ನ ಮನಸ್ಸಿಗೆ ಇಷ್ಟಪಡುವಂಥ ಕೆಲಸ ನಾನು ಮಾಡ್ತೀನಿ. ರವಿ ಮೈಕು ಸರಿಯಾಗಿ ಕೇಳಿಸ್ಲಿಲ್ಲಪ್ಪ ಅಂದರೆ ಪಾಪ ಶ್ರಮಿಸ್ತಾನೆ, ಓಡೋಡಿ ಬರ್ತಾನೆ. ಸಣ್ಣ ದೇಹ ವೆಂಕಟೇಶ್ ರವಿ ತುಂಬ ಸಣ್ಣ ದೇಹ, ಓಡಾಡ್ತಾನೆ, ಪಟಪಟ ಅಂತ ಓಡಾಡ್ತಾನೆ ಜನಗಳ ಮಧ್ಯದಲ್ಲಿ. ವಿಶ್ವ ಅಂತೂ ಮರ ಗಿಡ ಹತ್ತಾನೆ, ಕೊಂಬೆ ರೆಂಬೆ ಹತ್ತಾನೆ, ಕಾಂಪೌಂಡ್ ಹತ್ತಾನೆ. ಮಂಜು ಬೀಳ್ತಾನೋ ಹೇಳ್ತಾನೋ ಗೊತ್ತಿಲ್ಲ, ಎಡ್ಕೊಂಡಾದ್ರೂ ಹೋಗ್ತಿರ್ತಾನೆ. ಹಾಗೆ ಈ ಕ್ಯಾಮ್ರಾಮನ್ಗಳು ಇದೆಲ್ಲರಿಗೂ ಶ್ರಮ. ಇವರೆಲ್ಲರಿಗೂ ಒಳ್ಳೇದಾಗಲಿ, ಕಾರ್ಯಕ್ರಮ ನೋಡೋರು ನಿಮಗೂ ಒಳ್ಳೇದಾಗಲಿ, ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಿರ್ತಕ್ಕಂಥ ಈ ನನ್ನ ಅಣ್ಣ ತಮ್ಮಂದಿರೆಲ್ಲರಿಗೂ ಒಳ್ಳೇದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಕಿವಿಯಲ್ಲಿ ಕೇಳಿದ್ರೆ ಸಾಕು, ಅವ್ರು ಏನೇ ಕಷ್ಟಗಳಿದ್ರೂ ದೂರ ಆಗಲಿ. ಹಾಗಾಗಿ ತಾವೆಲ್ಲರೂ ಈ ಪುಷ್ಪವನ್ನು ನೋಡಿ, ತಾವು ಈ ಪುಷ್ಪವನ್ನು ನೋಡ್ತಿದ್ದೀರಿ, ನಿಮ್ಮ ಕರಹಸ್ತದಿಂದಲೇ ಸ್ವಾಮಿಗೆ ನಾನು ಇದನ್ನು ಅರ್ಚನೆ ಮಾಡ್ತಿದ್ದೇನೆ. ಈ ಪುಷ್ಪಗಳನ್ನು ನೋಡುವಂತಹ ನಿಮ್ಮೆಲ್ಲರಿಗೂ ಸಹಿತ ಈ ಪುಷ್ಪವನ್ನು ಕಣ್ತುಂಬ ನೋಡಿ, ಈ ಕಣ್ತುಂಬ ನೋಡುವಂತಹ ಈ ಪುಷ್ಪ ಗಣಪತಿಯ ಪಾದವನ್ನು ಸೇರುತ್ತೆ, ತಾಯಿ ಮಹಾಲಕ್ಷ್ಮಿ ಪಾದವನ್ನು ಸೇರುತ್ತೆ. ಆ ತಾಯಿ ಪಾದಗಳಿಗೆ ಇದನ್ನು ಅರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಂಕಲ್ಪ ಮಾಡ್ತೇನೆ. ಪೂರ್ವೋಶ್ಚರದ ಇವಂ ಗುಣ ವಿಶೇಷ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತು. ಮಹಾಗಣಪತಿ ನಮಃ, ಸಂಕಷ್ಟರ ಮಹಾಗಣಪತಿ ನಮಃ, ಶಕ್ತಿ ಗಣಪತಿ ನಮಃ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತಿ ನಮಃ ಪ್ರಮದಪದೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರೀಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಸ್ಕಂದಾಗ್ರಜಾಯ ನಮಃ, ಮಹಾರೂಪಾಯ ನಮಃ, ಓಂ ಮಹಾಕಾಲಾಯ ನಮಃ, ಓಂ
ಗಣಪನ ಪ್ರಾರ್ಥನೆ ಮಾಡ್ತಾ ಮಹಾಗಣಪತಿಗೆ ಆರತಿ ಆಗಿದೆ, ಸ್ವಾಮಿಗೆ ನೈವೇದ್ಯ, ಜೊತೆಗೆ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಮಹಾಗಣಪತಿಗೆ ಒಂದು 21 ಹವಿಸ್ಸನ್ನು ಕೊಟ್ಟು ಒಂದು ಚಿಕ್ಕದಾದಂಥ ಒಂದು ಹೋಮವನ್ನು ಸಹಿತ ಇವತ್ತು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಈ ಹೋಮ ಕಾರ್ಯಕ್ರಮಕ್ಕೂ ತಾವು ನಮ್ಮೊಂದಿಗೆ ಭಾಗಿಯಾಗಿದ್ದೀರಿ. ತಾವೆಲ್ಲರೂ ಸಹಿತ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಅದೇ ಸಮಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯಜ್ಞೇಶ್ವರನ ಆರಾಧನೆ ಮಾಡಿ ಒಂದು 21 ಹವಿಸ್ಸನ್ನು ಗಣಪನಿಗೆ ಅರ್ಪಣೆ ಮಾಡೋಣ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ ಜೈ. ಇನ್ನು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಬಹಳ ವಿಶೇಷವಾಗಿರ್ತಕ್ಕಂಥ ಹವನದ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿ. ಅದರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾ ಇರತಕ್ಕಂಥದ್ದು ದಶಕದ ಸಂಭ್ರಮದಲ್ಲಿ ಅದನ್ನು ಕೂಡ ಒಂದು ರೀತಿ ಮೈಲ್ಗಲ್ಲು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮಹರ್ಷಿ ಧರ್ಮಯಾತ್ರೆ ಅಂತಂದ್ರೆ ಒಂದು ರೀತಿ ಅದ್ಭುತ. ಅದೇ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಗುರುಜಿಯವರು ನೇರ ಪ್ರಸಾರವನ್ನು ಮುಗಿಸ್ಕೊಂಡು ಆಗಮಿಸ್ತಾ ಇದ್ದಾರೆ. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ನಲ್ಲೂರಹಳ್ಳಿ, ವೈಟ್ ಫೀಲ್ಡಲ್ಲಿ ಗ್ರಾಮ ದೇವತೆ ಶ್ರೀ ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಗುರುಜಿಯವರವರು. ಅದರಲ್ಲೂ ಬಹಳ ವಿಶೇಷವಾಗಿ 13ನೇ ವಾರ್ಷಿಕೋತ್ಸವದ ಸಂಭ್ರಮದ ಆ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಂತಂದರೆ ಆ ಒಂದು ಗ್ರಾಮದ ನಲ್ಲೂರಹಳ್ಳಿಯ ಆ ಒಂದು ಜಾತ್ರಾ ಮಹೋತ್ಸವ ಬಿಸಿಲು ಮಾರಮ್ಮ ದೇವಿಯ ದೇವಸ್ಥಾನಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಹವನದ ಕಾರ್ಯಕ್ರಮವನ್ನು ಮುಂದುವರಿಸ್ತಕ್ಕಂಥ ಸಮಯ. ಗುರುಗಳೇ, ಹವನದ ಕಾರ್ಯಕ್ರಮವನ್ನು ಮುಂದುವರಿಸಿ. ಖಂಡಿತ. ನಲ್ಲೂರು ಗ್ರಾಮ ಬಿಸಿಲು ಮಾರಮ್ಮ ದೇವಸ್ಥಾನ. ಬಿಸಿಲು ಮಾರಮ್ಮ ದೇವಸ್ಥಾನ ನೋಡಿ, ನಮ್ಮಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದೇವಸ್ಥಾನಗಳು, ದೇವರುಗಳ ಹೆಸರು ಮತ್ತು ದೇವರಿರ್ತಕ್ಕಂಥ ಸಾನ್ನಿಧ್ಯಗಳು ಆ ಬಿಸಿಲು ಮಾರಮ್ಮನ ದೇವಸ್ಥಾನದಲ್ಲಿ ಸಾಕಷ್ಟು ಶಕ್ತಿಯುತವಾದಂಥದ್ದಿದೆ. ಹಾಗಾಗಿ ಈ ದೇವಾಲಯಕ್ಕೆ ಇವತ್ತಿನ ದಿವಸ ನಮ್ಮ 10 ವರ್ಷದ ಈ ಒಂದು ದಿನದ ಈ ಶುಭ ಸಮಾರಂಭದಲ್ಲಿ, 10 ವರ್ಷದ ಪಯಣ ಈ ಶುಭ ಸಮಾರಂಭದಲ್ಲಿ ಇತ್ತ ಗಣಪತಿ ಪೂಜೆ, ಇತ್ತ ಮಹಾಲಕ್ಷ್ಮಿ ಆರಾಧನೆ ಆದ ನಂತರ ಬಿಸಿಲು ಮಾರಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೇವಿಯ ಸಾನ್ನಿಧ್ಯದಲ್ಲೂ ಒಂದು ಪೂಜೆಯನ್ನು ನಡೆಸಬೇಕು ಎಂಬತಕ್ಕಂಥದ್ದು ಇವತ್ತಿನ ನಮ್ಮ ಚಿಂತನೆ. ಬೆಳಗ್ಗೆ ಲಕ್ಷ್ಮೀ ಬೋರ ಸ್ವಾಮಿ ಪ್ರಾರ್ಥನೆ ಆಯಿತು. ಅದಾದ ನಂತರ ಗಣಪನ ಆರಾಧನೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಘ್ನೇಶ್ವರನಿಗೆ ಒಂದು 21 ಹವಿಸ್ಸನ್ನು ಕೊಟ್ಟು ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ನಾನು ಕಾರ್ಯಕ್ರಮದಲ್ಲಿ ಆಗಲೂ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ, ಈ ಧರ್ಮರಥಯಾತ್ರೆ ನಡೀಬೇಕಾದ್ರೆ ನನ್ನ ಆತ್ಮೀಯನೂ, ನಮ್ಮ ಪಟ್ಟ ಶಿಷ್ಯನೂ ಹಾಗೂ ನನ್ನ ಕುಟುಂಬದ ಒಬ್ಬ ಹಿರಿಯ ಮಗನಾಗಿ ಹರೀಶು ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಲಿದ್ದಾನೆ. ಆಗಲೇ ನನಗೆ ಬ್ರೇಕ್ ಸಮಯದಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಇನ್ನೂ ಯಾಕೆ ಹರೀಶ್ ಅವ್ರ ಪಕ್ಕದಲ್ಲಿ ಕೂತಿಲ್ಲ? ಯಾಕೆಂತಂದ್ರೆ ಏನೊಂದು ಹಬ್ಬ ಹರಿದಿನ ಆದ್ರೂ ಕೂಡ ಪಾಪ ಜೊತೆಯಲ್ಲಿ ನಿಂತು ಪೂಜಾನುಷ್ಠಾನದಲ್ಲಿ ಒಂದು ಅವರ ಒಂದು ಕೈ ಇದ್ದೇ ಇರುತ್ತೆ ಅಂತ ಹೇಳಿ. ಎಲ್ಲರೂ ಇದ್ದರೆ ಒಂದು ಕಾರ್ಯಕ್ರಮ. ಹೌದು ಗುರುಗಳೇ, ನಾನು ನೀನು ಕೂತ್ರೆ ಕಾರ್ಯಕ್ರಮ ಅಲ್ಲ. ಇವತ್ತು ನಾನು ಏನು ನಡೆಸ್ಕೊಂಡು ಬಂದಿದ್ದೇನೆ, ಏನು ಈ ಜನ ಸಂಪಾದನೆ ಮಾಡಿದ್ದೇನೆ, ಯಾರೆಲ್ಲ ನಾನು ಹಿಂದೆ ಇದ್ದು ಈ ಧರ್ಮರಥಯಾತ್ರೆ ಹೇಳಲಿಕ್ಕೆ ಕೆಲಸ ಮಾಡಿದ್ದಾರೆ, ಮುಂಬರ್ತಕ್ಕಂಥ ದಿನದಲ್ಲಿ ಇದನ್ನು ಇನ್ನೊಂದು ಹಂತಕ್ಕೆ ಮುಂದಕ್ಕೆ ತೊಗೊಂಡು ಹೋಗ್ಬೇಕಾದ್ದು ನಿನ್ನ ಜವಾಬ್ದಾರಿ. ನನ್ನ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದನ್ನು ಉಳಿಸಬೇಕು, ಬೆಳೆಸಬೇಕು. ಹಾಗೆ ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಗೆಲ್ಲುವಂಥದ್ದಾಗಬೇಕು. ಹೌದು, ಒಳ್ಳೆಯದಾಗಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲ ವೀಕ್ಷಕ ಬರ್ಗಳು. ಹಾಗೆ ಇವತ್ತು ಇನ್ನೊಂದು ವಿಚಾರ, ಇವತ್ತು ಬಕ್ರೀದ್. ಎಲ್ಲ ಮುಸ್ಲಿಂ ಬಾಂಧವರು, ಯಾಕೆಂದರೆ ಈ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ಕ್ರೈಸ್ತರು, ಮುಸ್ಲಿಂ ಬಾಂಧವರು ಅವರು ಸಹಿತ ಹೃದಯ ಕಪ್ಪಿಕೊಂಡು ನೋಡ್ತಾರೆ. ಎಷ್ಟೋ ಜನ ಮುಸ್ಲಿಂ ಬಾಂಧವರು ನಮ್ಮ ಆಶ್ರಮಕ್ಕೆ ಒಂದೊಂದು ಸತಿ ತಂಡ ಬಂದರೆ 15, 20, 30, 100, 150 ಜನ ಒಟ್ಟಿಗೆ ಬರ್ತಾರೆ. ಬಂದು ಅವರು ಸಹಿತ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಪ್ರತಿ ಶನಿವಾರ ಭಾನುವಾರನೂ ನೋಡ್ತೀನಿ ಗುರುಗಳೇ, ನನ್ನ ಹತ್ರ ಮಾತಾಡ್ತಾರೆ. ಹಾಗಾಗಿ ಎಲ್ಲ ಮುಸ್ಲಿಂ ಬಾಂಧವರು ಇವತ್ತಿನ ದಿವಸ ಯಾರೆಲ್ಲ ಬಕ್ರೀದ್ ಹಬ್ಬವನ್ನು ಬಹಳ ಅದ್ಧೂರಿತವಾಗಿ ಆಚರಣೆ ಮಾಡ್ಕೊಳ್ತಿದ್ದೀರಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ನಂಬಿರ್ತಕ್ಕಂತಹ ಅಲ್ಲ ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ. ಹಾಗೆ ಕ್ರೈಸ್ತ ಬಾಂಧವರಿಗೆ ಕ್ರೈಸ್ತ ದೇವರಿಗೆ ಚೆನ್ನಾಗಿ ಕಾಪಾಡಲಿ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ನಾನು ಯಾವ ಧರ್ಮವನ್ನು ದೂರ ಮಾಡ್ತಕ್ಕಂಥದ್ದಲ್ಲ. ಎಲ್ಲ ಧರ್ಮಗಳೂ ನಮಗೆ ಬೇಕು. ನಾವು ಭಾರತಾಂಬೆಯ ಮಕ್ಕಳು. ಈ ಭಾರತದ ಭರತಖಂಡದ ಈ ನೆಲದಲ್ಲಿ ನಾವು ಹುಟ್ಟಿದಾಗ ನಾವೆಲ್ಲರೂ ಸಹಿತ ಅಣ್ಣ ತಮ್ಮಂದಿರಂತಿರಬೇಕು. ಅದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ. ಇದನ್ನು ಹೊರತುಪಡಿಸಿ ಇಲ್ಲಿ ಜಾತಿ, ಮತ, ಭೇದ, ಪಂಥಗಳಿಗೆ ದಾರಿಯೇ ಇಲ್ಲ. ಆನಂದ್ ಗುರುಜಿ ಅಂದೂ ಹೇಳಿಲ್ಲ, ಇಂದೂ ಹೇಳಲ್ಲ, ಎಂದಿಗೂ ಹೇಳೋದಿಲ್ಲ. ಎಲ್ಲರೂ ನನ್ನ ಅಭಿಮಾನಿಗಳಿದ್ದೀರಿ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರಿದ್ದೀರಿ, ಎಲ್ಲರೂ ನನ್ನ ಅಕ್ಕ ತಂಗಿರಾಗಿದ್ದೀರಿ. ಇಂತಹ ಪ್ರೀತಿ, ವಿಶ್ವಾಸ, ಈ ಬಾಂಧವ್ಯ ಈ ಗಟ್ಟಿ ಇರೋದ್ರಿಂದಲೇ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ. ಹಾಗೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ರೀತಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಆರಾಧನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿ ವಸ್ಸೇನ ಸಾದನಂ. ಓಂ
ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ನೋತಿಮಸ್ಸೇದ ಸಾಧನಂ. ಮೋದಕ ಕೊಡಿ. ಇದ ಗಣಪತೆ ಗಣೇಶತ್ವಮ ಸರ್ವಪ್ರಥಮಂ ಕವೀನಾಂ ಹರತೆ ತೋತ್ರಯತೆ. ಒಂದು ಮೋದಕ, ಎರಡು ಕರಿತೆ. ಗಣಪನಿಗೆ ನಡೀತಿರ್ತಕ್ಕಂಥ ಈ ಮಹಾಯಜ್ಞನ ಅಂದರೆ ಯಜ್ಞೇಶ್ವರನ ಆರಾಧನೆಯನ್ನು ಎಲ್ಲಿ ಯಜ್ಞ ಹೋಮ ಹವನಾದಿಗಳು ನಡೆಯುತ್ತೋ ಅಲ್ಲಿ ನಾವು ಯಾವೆಲ್ಲ ದೇವರುಗಳನ್ನು ಆವಾಹನೆ ಮಾಡ್ತೀವೋ ಆ ಎಲ್ಲ ದೇವರುಗಳ ಸಂಪನ್ನವಾದಂಥ ಆಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗಾಗಿ ಇವತ್ತು ಗಣಪತಿ ಮತ್ತು ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ವರ್ಷದ 365 ದಿವಸ ಸತತ 10 ವರ್ಷದಲ್ಲೂ ಪ್ರತಿನಿತ್ಯ ನವಗ್ರಹಗಳ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಸಹಿತ ಎಲ್ಲರ ಗ್ರಹದಶೆಗಳಲ್ಲೂ ಚೆನ್ನಾಗಿರಲಿ, ಎಲ್ಲರೂ ಅನುಕೂಲವಾಗಿ ಅನುಕೂಲ ಸಿದ್ಧಿ ಆಗಲಿ ಅಂತ ಹೇಳಿದ್ದೇವೆ. ಹಾಗೆ ಇವತ್ತು ಗಣಪತಿ ಮತ್ತು ನವಗ್ರಹಗಳನ್ನೇ ಪ್ರಾರ್ಥನೆ ಮಾಡೋಣ. ಜಿ ಕನ್ನಡದ ಉಡುಗೊರೆ ನಂತರ ಗಣಪನ ಅನುಷ್ಠಾನ ಈಗ. ಮೊದಲು ಗಣಪತಿ ಅನುಗ್ರಹ ಆಗಬೇಕು. ತಗೊಳ್ಳಿ ಮೋದಕ ಮತ್ತು ಇದನ್ನ ಗರಿಕೆ ತಗೊಳ್ಳಿ. ಗಣನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶ್ಚನ್ನೋತಿಮಸ್ಸೇದ ಸಾಧನಂ ಸ್ವಾಹಾ. ಗಣನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜಾಸ್ತಿ ಹಾಕ್ಬಿಡಿ. ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಹವನವನ್ನು ದರ್ಶನ ಮಾಡ್ತಿದ್ದೀರಿ. ಚುಟುಕಾದಂತಹ ಒಂದು ಪೂರ್ಣಾಹುತಿಯನ್ನು ಸಲ್ಲಿಸೋಣ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಂಗಳ ದ್ರವ್ಯಗಳು ಹಾಗೆ ಮೋದಕ ಮತ್ತು ಕಡುಬು ಇದೆಲ್ಲವೂ ಸಹಿತ ಗಣಪನಿಗೆ ಅರ್ಪಣೆ ಮಾಡೋಣ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ನೋತಿಮಸ್ಸೇದ ಸಾಧನಂ ಸ್ವಾಹಾ. ಆರ್ತಿಗಳು ಅನ್ಸ್ಕೊಳ್ಳಿ. ಮಹಾಗಣಾಧಿಪತಿಯೇ ನಮಃ. ಗಣಪತಿರು ದೇವತಾ ಪ್ರೀತ್ಯರ್ಥಂ. ಮಹಾಗಣಪತಿಯ ಅನುಗ್ರಹ ಆಯಿತು. ಸ್ವಾಮಿಯ ಮಹಾಪ್ರಸಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ನನ್ನ ಜಿ ಕನ್ನಡದ ಮುಖ್ಯಸ್ಥರು, ಇಲ್ಲಿನ ಅಭಿಮಾನಿಗಳು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಕೇಕ್ ಕಟ್ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಸಂಪ್ರದಾಯ ಅಲ್ಲ. ಆದರೂ ಸಿಹಿಯನ್ನು ಹಂಚಿ ಈ ಒಂದು ಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಎಂಬತಕ್ಕಂಥದ್ರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ದಶಕದ ಸಂಭ್ರಮ ಎಂಬತಕ್ಕಂಥದ್ದನ್ನು ಈ ಕೇಕ್ ಮುಖಾಂತರ ತಂದು ನನ್ನ ಮುಂದಿಟ್ಟಿದ್ದಾರೆ. ನನಗೂ ಒಂದು ಬಹಳ ಸಂತೋಷವೇ ಸರಿ.
ಯಾಕೆಂದರೆ ಯಾವುದನ್ನೂ ಬೇಡ ಅನ್ನೋದಲ್ಲ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಎಲ್ಲವನ್ನೂ ಸಹಿತ ನಂದು ಅಂತ ತೆಗೆದುಕೊಳ್ಬೇಕಾದ್ದೇ ಧರ್ಮ. ಹಾಗಾಗಿ ಎಲ್ಲವನ್ನೂ ಸಹಿತ ಗೌರವಿಸ್ತಾ, ಎಲ್ಲವನ್ನೂ ಸ್ವಾಗತಿಸ್ತಾ, 2 ವರ್ಷದ ನಿಮ್ಮದು, ನೀವು ಮುಟ್ತಿರೋ ಅಲ್ಲಿಂದ ನೋಡ್ತಿರೋ ದೀಪ ದೂರ ಇಡಿ. ಹಾಂ, ಕೇಕ್ ಕಟ್ ಮಾಡೋಣ. ಚೆನ್ನಾಗಿರುತ್ತೆ ಇದು ಒಂದು ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈ ಕೇಕು ನಾನು ಈ ಹೂವು ಕೊಡ್ತೀನಿ ಎಲ್ಲರಿಗೂ. ಚೆನ್ನಾಗಿದೆ. ಹೂ ನಮ್ಮ ಮತ್ತೆ ಕೇಳುತ್ತೆ, ತೊಂದರೆ ಇಲ್ಲ. ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಎಲ್ಲ ನನ್ನ ಅಭಿಮಾನಿ ದೇವರೊಳಗೂ ಈ ಸುಂದರವಾದಂತಹ ಪುಷ್ಪ, ಇದು ಪುಷ್ಪವಲ್ಲ, ಸಕ್ಕರೆ ಪಾಕ, ಸಿಹಿಯಾದ ಪುಷ್ಪ, ಸಿಹಿಯಾದ ಪುಷ್ಪ, ಸಿಹಿಯಾದ ಪುಷ್ಪ. ಈ ಪುಷ್ಪವನ್ನು ತಾವು ನೋಡ್ಬೋದಷ್ಟೇ, ಸವಿಲಿಕ್ಕಾಗೋದಿಲ್ಲ. ನೀವು ನೋಡಿ ಆನಂದಿಸಿ. ಇಲ್ಲಿರ್ತಕ್ಕಂತಹ ನನ್ನ ಎಲ್ಲ ಅಭಿಮಾನಿಗಳು, ಅಂದರೆ ಈ ಸ್ಟುಡಿಯೋದಲ್ಲಿರ್ತಕ್ಕಂತಹ ಎಲ್ಲರೂ ಇದನ್ನು ಸವಿದು ಆನಂದಿಸ್ತಾರೆ. ಯಾಕೆಂದರೆ ಈ ಒಂದು ದಶಕದ ಸಂಭ್ರಮದಲ್ಲಿ ಇನ್ನು ಮುಂಬರ್ತಕ್ಕಂತಹ 10 ತುಂಬಿ 11ನೇ ದಿವಸದ, ಅಂದರೆ 10 ವರ್ಷ ಆಗಿ 11ನೇ ವರ್ಷಕ್ಕೆ ಕಾಲಿಡುವಂಥ ಈ ಶುಭ ಗಳಿಗೆಯಲ್ಲಿ ಹಿರಿಯರ ಎಲ್ಲರ ಆಶೀರ್ವಾದ ನನಗಿರಲಿ, ಕಿರಿಯರಿಗೆ ನನ್ನ ಆಶೀರ್ವಾದ ಇರಲಿ, ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.